ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನಿ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಃ ಆನಂದತೀರ್ಥೋ ಮುನಿಃ ವಾಣಿತೆ ಚರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಕಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಎಂಬವರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಸೃಷ್ಟಿಯಲ್ಲಿ ಮೊಟ್ಟ ಮೊದಲಿಗೆ ಹೊರಗೆ ಬಂದಿರುವ ಭಗವದ್ರೂಪಗಳು ಮೂಲ ರೂಪದ ನಾರಾಯಣ, ಆ ಮೂಲ ರೂಪದ ನಾರಾಯಣನಿಂದ ಹೊರಗೆ ಬಂದಿರುವ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳ ಚಿಂತನೆಯನ್ನು ರಾಯರು ನಮಗೆ ಮಾಡಿಸ್ತಿದ್ದಾರೆ. ಮಾಡುವಾಗ ವಾಯುದೇವರ ಅಂತರ್ಯಾಮಿಯಾಗಿಯೇ ಭಗವಂತನ ಚಿಂತನೆಯನ್ನು ಮಾಡಬೇಕು ಎಂಬ ನಿಯಮವನ್ನು ತಿಳಿಸಿಕೊಟ್ಟಿದ್ದಾರೆ. ಶಾಸ್ತ್ರವೇ ಹೇಳುವಂತೆ ಅವರಿವರ ಅಂತರ್ಯಾಮಿ ಚಿಂತನೆಗಿಂತಲೂ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿ ಭಗವಂತನ ಚಿಂತನೆ ಮಾಡುವುದು ನಮಗೆ ಉತ್ತಮ ಫಲಕ್ಕೆ ಕಾರಣವಾಗುತ್ತದೆ. ಫಲ ಬರ್ತದೆ. ಎಲ್ಲರ ಅಂತರ್ಯಾಮಿಯಾಗಿ ಭಗವಂತನಿದ್ದಾನೆ, ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ. ಆದರೆ ಪ್ರಾಣದೇವರ ಅಂತರ್ಯಾಮಿ ಅಂತ ಚಿಂತನೆ ಮಾಡಿದಾಗ ಫಲ ಉತ್ತಮವಾಗ್ತದೆ. ಯಾಕೆ ಅಂದರೆ ಪ್ರಾಣದೇವರ ಮೇಲೆ ಭಗವಂತನಿಗೆ ವಿಶೇಷವಾದ ಪ್ರೇಮವಿದೆ. ಆ ವಿಶೇಷ ಪ್ರೇಮ ಇದ್ದದ್ದರ ಫಲ ನಮಗೆ ಅನುಗ್ರಹವಾಗುವಾಗಲೂ ಜೊತೆಗೆ ಸೇರಿಕೊಂಡು ಬರ್ತದೆ ಅಂತ ಕೇಳಿದ್ದೇವೆ. ಈ ಮೂಲ ರೂಪ ಇದೆಯಲ್ಲ ನಾರಾಯಣ ಅಂತ ಬಹಿರ್ಬ್ರಹ್ಮಾಂಡದಲ್ಲಿ, ಅದಕ್ಕೆ ಇನ್ನೊಂದು ಹೆಸರನ್ನು ಹೇಳ್ತಾರೆ. ಮುಂದೆ ರಾಯರೇ ಹೇಳ್ತಾರೆ, ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಶೂನ್ಯಾಭಿದ ಅಂತ ಹೆಸರಿದೆ ಅಂತೆ. ಶೂನ್ಯ ಅಂತ ಹೆಸರು. ಶೂನ್ಯಾಭಿದ, ಕಾಲಾಭಿದ, ಕೇವಲಾಭಿದ, ಬ್ರಹ್ಮಾಭಿದ ಅಂತ ಮುಂದೆ ಶಬ್ದವನ್ನು ಹೇಳವರಿದ್ದಾರೆ. ಶೂನ್ಯ ಅಂತ ಹೆಸರಿದೆ. ಯಶ್ಯೇತೆ ಪ್ರಳಯೇ ಶೂನ್ಯನಾಮ ಹರಿಪ್ರಭು. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಪ್ರಮಾಣವನ್ನು ಒದಗಿಸಿ ಆ ಮೂಲ ರೂಪದ ನಾರಾಯಣನಿಗೆ ಶೂನ್ಯ ಎಂಬ ಹೆಸರು ಉಂಟು ಅಂತ ತಿಳಿಸಿದ್ದಾನೆ. ಇಲ್ಲಿ ಅಂತಹ ಭಗವಂತನಿಂದ ರೂಪಗಳು ಹೊರಗೆ ಬರ್ತಾ ಇವೆ. ಯಾವುದೇ ಒಂದು ರೂಪ ಹೊರಗೆ ಬಂದರೂ ಒಂದು ಕಾರ್ಯ ಇದೆ. ಅದಕ್ಕೆ ವಾಸುದೇವ ರೂಪ ಮೊದಲಿಗೆ ಬಂದಿದೆ, ಅದಕ್ಕೊಂದು ಕಾರಣ ಇದೆ. ನಿಜಮುಕ್ತಿ ಪದಪ್ರದಾತ ಶ್ರೀಮದಾಚಾರ್ಯರು ತಿಳಿಸುವಾಗ ಯಾರ್ಯಾರಿಗೆ ಸಾಧನ ಮುಕ್ತಾಯವಾಗಿದೆಯೋ ಆ ಸಾಧನ ಮುಕ್ತಾಯವಾದವರೆಲ್ಲರಿಗೂ ಮೋಕ್ಷವನ್ನು ಕೊಡಿಸುವುದೇ ಅವರ ಕಾರ್ಯವಾಗಿದೆ. ಇವತ್ತು ಅದರ ವಿಶೇಷ ವಿವರಣೆಯನ್ನು ತಗೊಳ್ಳೋಣಂತೆ. ಸಂಕರ್ಷಣ ರೂಪ ಬಂದಿದೆ. ಸಂಕರ್ಷಣ ರೂಪ ಬಂದದ್ದು ಪ್ರಳಯ ಕಾಲದಲ್ಲಿ ವಿಶೇಷವಾಗಿ ಜಗತ್ತನ್ನು ಸಂಪೂರ್ಣ ಪ್ರಳಯ ಮಾಡುವುದಕ್ಕೆ. ಮಧ್ಯ ಮಧ್ಯದಲ್ಲಿ ಆಗುವ ಪ್ರಳಯಗಳನ್ನು ಮಾಡ್ತಿರ್ತಾನೆ. ನಿತ್ಯದಲ್ಲೂ ಎಷ್ಟೋ ಪ್ರಳಯಗಳಾಗ್ತಿರ್ತದೆ, ಅದನ್ನೂ ಮಾಡ್ತಾನೆ. ನಮಗೆ ಅಜ್ಞಾತವಾಗಿದೆ ಅಷ್ಟೇ. ನಮಗೆ ಅಜ್ಞಾತವಾಗಿದ್ದ ಮಾತ್ರಕ್ಕೆ ಭಗವಂತನ ರೂಪ ಸುಮ್ಮನೆ ಕುಳಿತುಕೊಂಡಿದೆ ಅಲ್ರಿ. ಸಂಕರ್ಷಣ ರೂಪ ಪ್ರಳಯ ಕಾಲಕ್ಕೆ ಅಂತ ಹೇಳಿದ್ದೀರಿ. ಈಗಂತೂ ಸ್ಥಿತಿಕಾಲ, ಈಗೇನು ಪ್ರಳಯ ಇಲ್ಲವೇ ಇಲ್ಲ, ಬಂದು ಏನು ಮಾಡಬೇಕಾಗಿತ್ತವನು ಅಂತ ಅಂದುಕೊಳ್ಬೇಡ್ರಿ.
ಎಲ್ಲ ಕಾಲದಲ್ಲಿ ನಿತ್ಯದಲ್ಲೂ ಪ್ರಳಯ ನಡೀತಾನೆ ಇರ್ತದೆ. ಆ ಪ್ರಳಯವನ್ನು ಪರಮಾತ್ಮ ಸಂಕರ್ಷಣ ರೂಪದಿಂದ ಮಾಡ್ತಾನೆ ಇರ್ತಾನೆ. ಅದಾದ ಮೇಲೆ ಪ್ರದ್ಯುಮ್ನ ರೂಪದಿಂದ ಅಂತರೂ ಕೇಳಲೇಬೇಡ್ರಿ, ನಿತ್ಯದಲ್ಲಿ ಸೃಷ್ಟಿಯಾಗ್ತಾ ಇರ್ತದೆ ಲೋಕದಲ್ಲಿ. ಯಾರೋ ತಮಾಷೆ ಮಾಡ್ತಿರ್ತಾರಲ್ಲ, 1 ನಿಮಿಷಕ್ಕೆ ಇಷ್ಟು ಮಕ್ಕಳು ಹುಟ್ಟುತ್ತವೆ ಅಂತ ತಿಳ್ಕೊಂಡು ಹೇಳ್ತಿರಂಗಿಲ್ಲ. ಭಾರತದಲ್ಲಿ, ಜಗತ್ತಿನಲ್ಲಿ ಬೇರೆ, ಭಾರತದಲ್ಲಿಗೆ 1 ನಿಮಿಷಕ್ಕೆ ಇಷ್ಟು ಮಕ್ಕಳಂತೆ. ಅಷ್ಟು ಮಕ್ಕಳಾಗುವುದಾದರೆ ಅಷ್ಟು ಪ್ರದ್ಯುಮ್ನ ರೂಪದ ಸೃಷ್ಟಿ ಇದ್ದೇ ಇದೆ. ಅನಿರುದ್ಧ ರೂಪದಿಂದ ಕೆಲಸ ಮಾಡುವುದೇನು ಅಂತ ಕೇಳಿದ್ರೆ, ಆ ಎಲ್ಲ ಸೃಷ್ಟಿಗೆ ಬರುವಂಥವರಿಗೆ ಅನಿರುದ್ಧ ದೇಹವನ್ನು ಕೊಟ್ಟು ಕೊಟ್ಟು ಕಳಿಸುವಂತಹ ಕೆಲಸ ಮಾಡ್ತಾನೆ. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲಿ ಕೇಳುತ್ತಾರೆ, ಅಲ್ಲ ಒಂದೇ ರೂಪದಿಂದಲೇ ಪರಮಾತ್ಮ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಬರ್ತಿರುವಾಗ ಇಷ್ಟೆಲ್ಲ ರೂಪಗಳನ್ನು ಯಾಕೆ ತೆಗೆದುಕೊಳ್ಬೇಕು? ನಮಗೇನು ಅನ್ನಿಸ್ತದೆ ಅಂದರೆ, ಒಂದು ರೂಪದಿಂದ ಪ್ರಾಯ ಅಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಅದಕ್ಕೆ ಬೇರೆ ಬೇರೆ ರೂಪಗಳನ್ನು ತೆಗೆದುಕೊಂಡಿದ್ದಾನೆ. ಹಾಗೇನಿಲ್ಲ, ಮಹಾ ಸಮರ್ಥನಾಗಿರುವ ಪರಮಾತ್ಮ ಒಂದೇ ಒಂದು ರೂಪದಿಂದಲೇನೆ ರಾಮಕೃಷ್ಣಾದ್ಯವತಾರಗಳಲ್ಲಿ ಮಾಡುವ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಗಳಲ್ಲಿ ಮಾಡುವ ಎಲ್ಲ ಕೆಲಸವನ್ನೂ ಮಾಡಬಲ್ಲ. ಹೀಗಿದ್ದರೂ ಅನೇಕ ರೂಪಗಳನ್ನು ತೆಗೆದುಕೊಳ್ಳುವುದು ಯಾಕೆ? ನಾರಾಯಣ ಪಂಡಿತಾಚಾರ್ಯರು 8ನೇ ಸರ್ಗದಲ್ಲಿ ಹೇಳುವಾಗ ಸುಮಧ್ವಿಜಯದಲ್ಲಿ, ಸ್ಮೃತಿ ಕೀರ್ತನ ಪ್ರಣತಿಭಿರ್ ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಮನೇಕ ರೂಪತಾಂ. ಅಯಂ ಅನೇಕ ರೂಪತಾಂ ಯಾತಿ. ಈ ಭಗವಂತ ಅನೇಕ ರೂಪಗಳನ್ನು ತಾಳುವುದು ಯಾಕೆ ಅಂದರೆ ನಮಗೋಸ್ಕರ. ಅಲ್ರಿ, ನಮಗೇನು ಅವ ಅನೇಕ ರೂಪ ತಗೊಂಡ್ರೆ ನಮಗೇನು ಅಂತಂದರೆ, ಈಗ ಇಟ್ಟುಕೊಳ್ಳಿ, ಸುಮ್ಮನೆ ಒಂದು ಹೇಳಿರ್ತೀನಿ, ಒಂದು ಗುಡಿ ಅದ ಅಂತ ಇಟ್ಟುಕೊಳ್ಳಿ. ಆ ಗುಡಿ ಒಳಗೆ ಒಂದು ಕಡೆಗೆ ನರಸಿಂಹದೇವರ ಪ್ರತಿಮಾ ಸ್ಥಾಪನಾ ಮಾಡ್ಯಾರ, ಇನ್ನೊಂದು ಕಡೆಗೆ ಕೃಷ್ಣನ ಪ್ರತಿಮಾ ಸ್ಥಾಪನಾ ಮಾಡ್ಯಾರ, 2 ಪ್ರತಿಮಾ ಸ್ಥಾಪನಾ ಮಾಡ್ಯಾರ. ನೋಡ್ರಿಲ್ಲ, ಹಂಗೆ ಗುಡಿ ಅವೆಲ್ಲಿ ಬೇಕಾದಂಗೆ ನಗಳ ಪ್ರತಿಮಾ ಅವ, ಇಲ್ಲೊಂದು ಮಾಡೇ ಮಾಡಿದ್ದದ. ಅದು ನೀವು ಆ ದೇವಸ್ಥಾನದಲ್ಲಿ ಒಂದೇ ಒಂದು ಪ್ರತಿಮಾ ಇದ್ರೆ 1 ಬಾರಿ ನಮಸ್ಕಾರ, 1 ದರ್ಶನ, 1 ಕೈ ಮುಗಿಯೋದು ಮಾಡಿ ಮುಗಿಸ್ಬಿಡ್ತಿದ್ರಿ. ಅದೇ ಇನ್ನೊಂದು ಪ್ರತಿಮೆ ಇದ್ದದ್ದಕ್ಕೆ ಇದಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಮತ್ತದಕ್ಕೊಂದು ಪ್ರದಕ್ಷಿಣೆ ಹಾಕಿ ಅದಕ್ಕೊಂದು ನಮಸ್ಕಾರ ಮಾಡಿದ್ರಿ. ಹಾಗಾದರೆ ಭಗವಂತನಿಗೆ 2 ಬಾರಿ ನಮಸ್ಕಾರ ಮಾಡಿದಂತಾಯ್ತು. ಯಾಕೆ? 2 ಪ್ರತಿಮೆಗಳಿದ್ದದ್ದಕ್ಕೆ. ಹಾಗಾದರೆ 3 ಆದರೆ, 4 ಆದರೆ, 5 ಆದರೆ 5 ಬಾರಿ ನಮಸ್ಕಾರ ಮಾಡಿದರೆ ದೇವರಂತಾನೆ, ಈ ಭಕ್ತ ನಾನು ಒಂದೇ ರೂಪವನ್ನು ತೆಗೆದುಕೊಂಡದ್ದಾದರೆ 1 ಸರ್ತಿ ನಮಸ್ಕಾರ, 1 ಪ್ರದಕ್ಷಿಣೆ, 1 ಸ್ಮರಣೆ ಮಾಡ್ತಾನೆ. 16 ರೂಪಗಳನ್ನು ತೆಗೆದುಕೊಂಡಾಗ ಸ್ಮೃತಿ ಕೀರ್ತನ ಪ್ರಣತಿಭಿರ್ ಸ್ವಜನಸ್ಯ ಯಾತ್ಯಯಮನೇಕ ರೂಪತಾಂ. 16 ಬಾರಿ ನಮಸ್ಕಾರ, 16 ಬಾರಿ ಪ್ರದಕ್ಷಿಣೆ, 16 ಬಾರಿ ಸ್ಮರಣೆಯನ್ನು ಮಾಡ್ತಾನೆ. ಆ ಉಪಕಾರವಾಗಲಿ, ಆ ಅನುಗ್ರಹವಾಗಲಿ ಅಂತನ್ನೋ ಉದ್ದೇಶದಿಂದ ಅಷ್ಟು ರೂಪಗಳನ್ನು ತೆಗೆದುಕೊಂಡಿದ್ದಾನೆ. ಅಲ್ರಿ, ಅದನ್ನರ ಯಾಕೆ ಮಾಡಿಸ್ಬೇಕು? ವಿಮುಕ್ತಯೇ, ಅದು ಕೊನೆಗೆ ಕಾರಣವಾಗುವುದು ನಮ್ಮ ಮುಕ್ತಿಗೆ. ಹಾಗಾಗಿ ಸ್ಮೃತಿ ಕೀರ್ತನ ಪ್ರಣತಿಭಿರ ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಂ ಅನೇಕ ರೂಪತಾಂ. ಅನೇಕ ರೂಪಗಳನ್ನು ತೆಗೆದುಕೊಳ್ತಾನೆ ಅಂತ ಇಷ್ಟು ತಿಳಿಸಿದ್ರು. ಅಂಡಸ್ಥಿತ ಅನಂತ ರೂಪ ಅವಯವ ಗುಣಕ್ರಿಯಾ ಜಾತ್ಯವಸ್ಥಾ ವಿಶಿಷ್ಟ ರಮಾಯುಕ್ತ ಕ್ಷೀರಾಬ್ಧಿ ಶೇಷಶಾಯಿ ಶ್ರೀ ಪದ್ಮನಾಭಾತ್ಮಕ ಅಂಡಾತ್ ಬಹಿರಭಿವ್ಯಕ್ತ ಶುದ್ಧ ಸೃಷ್ಟಿತ್ವೇನಾಭಿಮತ ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸ್ಯತ್ವಾದ್ಯನೇಕ ಪ್ರಯೋಜನಕ ಅನಂತಾನಂತ ರೂಪ ಮೂಲಭೂತ ತಥಾ ಅಶೇಷ ಜಗತ್ ಸೃಷ್ಟಿ ಪ್ರಯೋಜನಕ ಕೃತಿಪತಿ ಪ್ರದ್ಯುಮ್ನ ಮೂಲಭೂತ ತಥಾ ಅಶೇಷ ಜಗತ್ ಸಂಹಾರ ಪ್ರಯೋಜನಕ ಜಯಾಪತಿ ಸಂಕರ್ಷಣ ಮೂಲಭೂತ. ನಿನ್ನೆ ಈ ಮಾತನ್ನ ಹೇಳಿತ್ತು. ಕೊನೆಯಲ್ಲಿ ಒಂದು ಪ್ರಶ್ನೆ ಮಾಡಿಕೊಂಡಿದ್ದೆ. ನಿತ್ಯ ಸಂಸಾರಿಗಳು ಈ ಪ್ರಳಯ ಆದಾಗ ಎಲ್ಲಿ ಹೋಗ್ತಾರೆ? ಸಂಪೂರ್ಣ ಸಾಧನೆ ಆಗಿಬಿಟ್ಟಿದೆ, ಪ್ರಾರಬ್ಧವೂ ಉಳಿದಿಲ್ಲ, ಅವರೆಲ್ಲಿ ಹೋಗಿ ಸೇರಿಕೊಳ್ತಾರೆ? ಇನ್ನೂ ಪಾಪ ಕೆಲವರದು ಶುರುವೇ ಆಗಿಲ್ಲ. ನಮ್ಮನ್ನೆಲ್ಲ ನೋಡಿದ್ರೆ ಹಾಗೆ ಅನ್ನಿಸ್ತದೆ, ಅಂದರೆ ನಿಮ್ಮನ್ನೆಲ್ಲ ನಾನು ನೋಡಿದ್ರೆ ಹಂಗೆ ಅನ್ನಿಸ್ತದೆ ನನಗೆ. ಇನ್ನೂ ಏನು ಶುರುವೇ ಆಗಿಲ್ಲ, ಆಚಾರ ಹಂಗೆ ಯಾಕೆ ಭೇದ ಮಾಡಿದ್ರಿ, ನಿಮ್ಮನ್ನು ನೋಡಿದ್ರೆ ನಮ್ಮನ್ನು ನೋಡಿದ್ರೆ ಅಂತಕೊಂಡು. ನಿಮ್ಮ ಬಗ್ಗೆ ನಾ ಹೇಳೋ ಅಧಿಕಾರ ಇಲ್ಲ. ನನ್ನ ಬಗ್ಗೆ ಹೇಳ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗ್ತದೆ. ನಮ್ಮದು ಅಷ್ಟೇ ಅದ, ಪಾಪ ಆಚಾರ ಹೇಳಿಕ್ಕೆ ಸಂಕೋಚ ಮಾಡ್ಕೊಂಡು ಅನ್ಕೋತೀವಿ ಅಷ್ಟೇ. ನಮ್ದು ಇನ್ನೂ ಸಾಧನೆಯೇ ಪ್ರಾರಂಭ ಆಗಿಲ್ಲ ಅಂತ ಅನ್ನಿಸ್ತದೆ ಇಷ್ಟೆಲ್ಲ ನೋಡಿದರೆ. ಅದು ಎಲ್ಲೆಲ್ಲಿವೆ? ನಾರದ ಪುರಾಣದಲ್ಲಿ ಬಂದಿರುವ ಒಂದು ಸುಂದರವಾದ ವಿಷಯವನ್ನು ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಜನಾರ್ದನ ಭಟ್ಟರು ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಹೇಗೆ ವಾದರಾಜ ಸ್ವಾಮಿಗಳ ವ್ಯಾಖ್ಯಾನ ಇದೆಯೋ ಹಾಗೆ ಜನಾರ್ದನ ಭಟ್ಟರು ಅನ್ನುವರ ವ್ಯಾಖ್ಯಾನದಲ್ಲಿ ಈ ವಿವರಗಳು ಉಪಲಬ್ಧವಾಗುತ್ತವೆ. ಏನಂತಾರೆ? ಜಾತೆ ಬ್ರಹ್ಮಲಯೇ ಬ್ರಹ್ಮನ್ ಭಗವಾನ್ ಹರಿರೀಶ್ವರ. ಸ್ವಲ್ಪ ವಿಷಯದಲ್ಲಿ ಪ್ರವೇಶ ಮಾಡ್ತೇನೆ, ಬೇಗನೆ ತಿಳಿಯೋದಿಲ್ಲ ಅಥವಾ ಕಠಿಣ ಅನಿಸ್ತದ ಅಂತ ಅನಿಸಿದರೆ ನಾ ಸರಿ ಪ್ರವಚನ ಮಾಡೀನಿ ಅಂತ ವಿಶ್ವಾಸ ಬರ್ತದೆ.
ತಿಳಿದು ಇದೇನು ದೊಡ್ಡ ವಿಷಯ ಅಂತ ನಿಮಗೆ ಅನಿಸಿದ್ರೆ ನಾ ಸರಿ ಪ್ರವಚನ ಮಾಡಿಲ್ಲ ಅಂತ ಅರ್ಥ ಆಗ್ತದೆ. ಯಾಕಂದರೆ ಶಾಸ್ತ್ರೀಯ ವಿಷಯ ಸ್ವಲ್ಪ ಅದಕ್ಕೆ ಟೈಮು, ರಕ್ತ, ಬುದ್ಧಿ ಸುಟ್ಕೊಂಡಾಗಲೇ ಅರ್ಥ ಆಗೋದ್ರಿ. ಹಾಗೆ ಅದ್ದಿ ಮಾರ್ಕೆಟ್ನಾಗ ಸಿಕ್ತಿತ್ತು ಅಂದರೆ ಏನು ಪ್ರಯೋಜನ ಬೀಳೋದಿಲ್ಲ. ಜಾತೆ ಬ್ರಹ್ಮಲಯೇ ಬ್ರಹ್ಮನ್, ಈ ಮಾತನ್ನು ನಾರದ ಪುರಾಣದಲ್ಲಿ ಒಬ್ಬರಿಗೆ ಹೇಳುವಂತಹ ಮಾತು. ಬ್ರಹ್ಮದೇವರ ಪ್ರಳಯ ಕಾಲ ಬಂದಾಗ ಹರಿಹಿ ಈಶ್ವರ ಭಗವಾನ್ ಚತುರ್ಧ ವಿಭದ ಜೀವಾನ್ ತೇಷಾಂ ಸ್ಥಳಾನಿ ಚ, ಎಲ್ಲ ಜೀವರನ್ನು 4 ಭಾಗ ಮಾಡಿದ್ದಂತೆ ಪರಮಾತ್ಮನೇ. ಪ್ರಳಯ ಕಾಲ ಬಂದ ಕೂಡಲೇ 4 ಭಾಗ, 1 ಗುಂಪು 2 ಗುಂಪು 3 ಗುಂಪು ಮಾಡ್ತಿರ್ತಾರೆ ನೋಡ್ರಿ. ಊಟಕ್ಕೆ ಕರೆದಾಗ ಮಾಡ್ತಿರಂಗಿಲ್ಲ. ಮಡಿಯವ್ರ ಗುಂಪು, ಮೈಲಿಗೆಯವ್ರ ಗುಂಪು, ಮಡಿನ ಮೈಲಿಗೆ ಮಾಡೋರು ಗುಂಪು, ಮೈಲಿಗಿನ ಮಡಿ ಮಾಡೋರು ಗುಂಪು ಅಂತ ಹಿಂಗಿರಂಗಿಲ್ಲ. ವೃತ್ತದವರು ಅನಾವೃತಕ್ಕೆ ಹೋಗಿ ಕೂಡೋದು, ಅನಾವೃತದವ್ರು ವೃತ್ತಕ್ಕೆ ಕೊಡೋದು ಗುಂಪು ಅಂತ ಹಿಂಗಿರಂಗಿಲ್ಲ. ಹಂಗೆ 4 ಗುಂಪು ಆಗ್ತಾವೆ ಅಲ್ರಿ. ಆಚಾರ ಹಿಂಗ್ಯಾಕೆ ಹೇಳ್ತಿರೋದು ಇಷ್ಟ ಅಂತ ಅಂದ್ರೆ ಯಾವುದಿಗೂ ಅರ್ಥ ಆಗ್ತದೆ ನಮಗೆ, ಇದೇ ಅರ್ಥ ಆಗೋದು, ಅದರ್ಥ ಆಗೋದಿಲ್ಲ. ಅದಕ್ಕೆ ಇದು ಹೇಳಿಗತ್ತೀನಿ. 4 ಗುಂಪುಗಳನ್ನು ಮಾಡಿದ್ದಾನಂತೆ ಪರಮಾತ್ಮ. ನೋಡ್ರಿ, ತುಂಬ ಅಪರೂಪದ ವಿಷಯವಾದ್ದರಿಂದ ಮೆಲ್ಲಗೆ ಹೋಗಬೇಕು. ಚತುರ್ಧ ವಿಭಜ ಜೀವಾನ್ ತೇಷಾಂ ಸ್ಥಳಾನಿ ಚ, ಆ 4 ವಿಭಾಗವನ್ನ ಮಾಡಿದ ಮೇಲೆ 4 ಸ್ಥಳಗಳನ್ನು ಮಾಡಿದ್ದಾನೆ ಅವರಿಗೆ. ಮೊದಲನೆಯದ್ದು ಪೂರ್ಣ ಸಾಧನ ಸಂಪನ್ನಾನ್ ವಿಲಿಂಗಾನ್ ದೃಷ್ಟಬಿಂಬಕಾನ್ ಕರ್ಮತ್ರಯ ವಿಧಿರ್ಮುಕ್ತಾನ್ ವಾಸುದೇವೋದರೇ ಕರೋತ್. ಇದು ಮುಂದೆ ಬರ್ತದೆ, ಸಂಕ್ಷೇಪ ಹೇಳಿರ್ತೇನೆ. ಪೂರ್ಣ ಸಾಧನ ಸಂಪನ್ನಾನ್, ಸಂಪೂರ್ಣವಾದ ಸಾಧನೆ ಆಗಿ ಹೋಗ್ಬಿಟ್ಟಿದೆ, ಏನೂ ಉಳಿದೇ ಇಲ್ಲ, ಏನೇನೂ ಸಾಧನ ಉಳಿದಿಲ್ಲ. ಕೆಲವರು ಹಾಗೆ ಇರ್ತಾರೆ ನಮ್ಮ ಜೊತೆಗಿದ್ದವ್ರು, ನೋಡ್ಬೇಕ್ರಿ, ಸಂಧ್ಯಾವಂದನೆ ಮಾಡ್ತಿರಂಗಿಲ್ಲ, ದೇವ್ರ ಪೂಜೆ ಮಾಡ್ತಿರಂಗಿಲ್ಲ, ಏಕಾದಶಿ ಚಾತುರ್ಮಾಸ್ಯ ಏನಿರಂಗಿಲ್ಲ. ನಾ ಕೇಳಿದ್ರೆ ಅವ್ರನ್ನ ಹಿಂಗ್ಯಾಕ್ರಿ ಮುಗ್ದದ್ ನಮ್ದು ಅಂತಿರ್ತಾರೆ. ಅಂದ್ರೆ ಎಷ್ಟು ಕಾನ್ಫಿಡೆನ್ಸ್ ಅವರಿಗೆ ಅಂದರೆ ಸಂಪೂರ್ಣ ಸಾಧನ, ನಮ್ಮ ಸಾಧನೆ ಸಂಪೂರ್ಣವಾಗಿ ಹೋಗಿಬಿಟ್ಟಿದೆ. ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದ್ದೆ. ಹೋದಾಗ ಅಲ್ಲೊಬ್ಬರು ಪ್ರವಚನಕ್ಕೆ ಆದಾಗ ಬರ್ತಿದ್ರು, ಇಲ್ಲದೆ ಇದ್ದಾಗ ಇಲ್ಲ. 2 ಹೊತ್ತು ಪ್ರವಚನ ಮಾಡ್ತಿದ್ದೆ ಅಲ್ಲಿ, ಬೆಳಗ್ಗೆ ಸಂಜೆ 2 ಹೊತ್ತು. ಬೆಳಗ್ಗೆ ಆದರೆ ಬರ್ತಿದ್ರು, ಇಲ್ಲ ಸಂಜೆಗೆ ಆದ್ರೆ ಬರ್ತಿತ್ತು. ನಾವು ಒಂದ್ಸಲ ಕಾರ್ಬಾರ್ ರೀ ನಮ್ಮದು, ಸುಮ್ ಕೊಡ್ಬೇಕು ಬೇಡ, ಈ ಆಚಾರ ಮಂದಿ ಕಾರ್ಬಾರ್ ಭಾಳ ಮಾಡ್ತದೆ ಅಲ್ರಿ, ಯಾವಾಗಾರ ಬರ್ತೀರಿ, ದಿವಸ ಬರಬೇಕು ಬೇಡ ಅಂತ ಹಿಂಗೆ ಕೇಳಿದೆ. ಎಷ್ಟು ಮಾರ್ಮಿಕವಾದ ಉತ್ತರ ಕೊಟ್ಟರು ಅಂದರೆ, ಅದು 12 ವರ್ಷದ ಹಿಂದೆ ಉತ್ತರ ಕೊಟ್ಟಿದ್ದು ಇವತ್ತಿಗೂ ಮರ್ಯಾದೆ ಇದ್ದಷ್ಟು ಮಾರ್ಮಿಕವಾಗಿ ಕೊಟ್ಟಿದ್ದಾರೆ. ಏನು ಚಂದ ಹೇಳಿದ್ರು ಅಲ್ರಿ ಆಚಾರ. ಈಗ ನಾವು 2 ಹೊತ್ತು ಬಂದ್ವಿ ಅಂತ ಇಟ್ಕೊಳ್ಳಿ, ಅವ್ರು ಹೊಟ್ಟಿಕ್ರಮ ಹೆಂಗಿದ್ರು ನೋಡಿ. 2 ಹೊತ್ತು ಬಂದ್ವಿ ಅಂತ ಇಟ್ಟುಕೊಳ್ಳಿ, ಬಂದ್ವಿ, ಮುಂದೆ ಏನಾಗ್ತದೆ, ಸಾಧನೆ ಆಗ್ತದೆ ಅಂದ್ರೆ. ಹೌದು, ನಿಮ್ಮ ಜೊತೆಗೆ ಸೇರಿಕೊಂಡು ನಾವು ಅವಸರದಲ್ಲಿ ಸಾಧನ ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ರಿ. ಅಕಸ್ಮಾತ್ ಸಾಧನ ಆಗೋತು, ಅಪರೋಕ್ಷ ಆಗೋತು ಅಂತ ಇಟ್ಕೊಂಡ್ಬಿಡ್ರಿ. ಇಟ್ಕೊಂಡ ಮೇಲೆ ನಾವು ಈಗಿಂದೀಗ ಅವಸರದಲ್ಲಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರ್ತದ? ಬರೋದಿಲ್ಲ. ಯಾಕೆ? ಬ್ರಹ್ಮದೇವರದ್ದೇ ಇನ್ನೂ ದ್ವಿತೀಯ ಪರಾರ್ಧೆ. ಆ ಬ್ರಹ್ಮದೇವರಿಗೆ ಇನ್ನೂ 50 ವರ್ಷ ಆಗ್ಬೇಕಾಗಿದೆ. ನಿಮ್ಮ ಜೊತೆಗೆ ಅವಸರ ಸಾಧನ ಮಾಡ್ಕೊಂಡು ಹೋದ್ರೆ ಅಲ್ಲಿ ಹೋಗಿ ಕೂಡ್ಬೇಕಾಗ್ತದೆ. ಅಲ್ಲಿ ಹೋಗಿ ಕೂತ್ರೆ ನವರಾತ್ರಿ ಅದೇನಲ್ಲಿ, ಪಕ್ಷ ಮಾಸದ ಏನಲ್ಲಿ, ಶ್ರಾವಣ ಮಾಸದ ಏನಲ್ಲಿ ಹೇಳಿ ನೋಡಂತ ಇಲ್ಲ, ಭಾರತ ಹುಣ್ಣಿಮೆ ಅದೇನಲ್ಲಿ ಹೇಳಿ ಇಲ್ಲ. ಮತ್ತು ಸುಳ್ಳ ಹೋಗಿ ಏನು ಮಾಡ್ಬೇಕಾಚಾರ? ಅದಕ್ಕೆ ಇಲ್ಲೇ ಇದ್ದೀನಿ, ನೀವು ಹೋಗಿರಿ ಅವಸರದವರು, ನಾವು ಸಾಕಷ್ಟು. ಎಷ್ಟು ಮಾರ್ಮಿಕವಾದ ಉತ್ತರ. ಅದಕ್ಕೆ ಕೆಲವು ಅನಿಸ್ತಿರ್ತದೆ ನೋಡಿದಾಗ ಕೆಲವ್ರಿಗೆಲ್ಲ ಒಂದಾ ಸಾಧನ ಸಂಪೂರ್ಣ ಆಗಿಬಿಟ್ಟಿರ್ತದೆ, ಇಲ್ಲ ಬ್ರಹ್ಮದೇವರ ಬಗ್ಗೆ ಅವರಿಗೆ ದೃಷ್ಟಿ ಇರ್ತದೆ, ಬ್ರಹ್ಮದೇವರ ಮೇಲೆ ಲಕ್ಷ್ಯ ಇಟ್ಕೊಂಡಿರ್ತಾರೋ. ಎಷ್ಟು ದಿವಸದಾಗ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ತಾರೆ, ನಾವು ಅಲ್ಲಿಗೆ ಅಡ್ಜಸ್ಟ್ ಆದ್ರೆ ಸಾಕು ಅಂತ ಅಂದ್ಕೊಂಡಿರ್ತಾರೆ. ಕೆಲವರು ನಮ್ಮ ಜೊತೆ ಯಾತ್ರಾಗೆ ಬಂದಿರ್ತಾರೆ ನೋಡಿ. ಬಂದಾಗ ಏನಾಗಿರ್ತದೆ ಅಂದರೆ, ನಾವು ಸ್ನಾನ ಮಾಡಿ ಅಂತ ಅವಸರ ಮಾಡಿರ್ತೀವಿ. ಅವರೇ ಅಂತಾರೆ, ಕೂತಿರ್ತಾರೆ ಚೇರ್ ಮೇಲೆ ಕೂತಿರ್ತಾರೆ ಅವ್ರು. ಯಾಕೆ ಅವಸರ? ಈ ಆಚಾರಿ ಸ್ನಾನ ಆಗಿ ಅವ ದೇವ್ರ ಪಟ್ಟಿಗೆ ತೆಗೆದು ಅವ ಪೂಜೆ ಮಾಡಿ ಅವ ತೀರ್ಥ ಕೊಡೋ ತನಕ ಮಿನಿಮಮ್ 45 ರಿಂದ 50 ನಿಮಿಷ, 1 ತಾಸರ ಬೇಕು. ಅಷ್ಟೊತ್ತಿಗೆ ಸ್ನಾನ ಮಾಡಿದ್ರೆ ಸಾಕು. ಅಂದ್ರೆ ಕ್ಯಾಲ್ಕುಲೇಟೆಡ್ ಆಗಿರ್ತದ್ರಿ ಅದು. ಇಂಥವ್ರು ಸಿಗ್ಲಿಕ್ಕೆ ಅಪರೂಪ. ಅದಕ್ಕೆ ಹೇಳಿದ್ದು ಚತುರ್ಧ ವಿಭಜ ಜೀವಾನ್ ತಥಾ ತೇಷಾಂ ಸ್ಥಳಾನಿ ಚ ಪೂರ್ಣ ಸಾಧನ ಸಂಪನ್ನಾನ್, ಸಾಧನ ಪೂರ್ಣವಾಗಿದೆ. ವಿಲಿಂಗಾನ್, ಲಿಂಗ ಶರೀರ ಹೊರಟೋಗಿದೆ. ಆಮೇಲೆ ದೃಷ್ಟಬಿಂಬಕಾನ್, ಬಿಂಬರೂಪದ ಸಾಕ್ಷಾತ್ಕಾರವಾಗಿದೆ. ಕರ್ಮತ್ರಯ ವಿನಿರ್ಮುಕ್ತಾನ್, ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮಗಳು ಹೋಗಿವೆ. ಇಂತಹ ಜೀವರಾಶಿಗಳನ್ನ ವಾಸುದೇವರೂಪಿ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಯಾರನ್ನು ಯಾರು ಇಟ್ಕೊಂಡ್ರೆ ಇಲ್ಲಿ ನೆನಪಿಟ್ಕೊಳ್ರಿ, ಸಂಪೂರ್ಣ ಸಾಧನ ಆದವರನ್ನ ವಾಸುದೇವ ರೂಪ ಪರಮಾತ್ಮ ತನ್ನಲ್ಲಿ ಇಟ್ಟುಕೊಂಡಿದ್ದಾನೆ. ಎರಡನೇದು ಪ್ರಾರಬ್ಧ ಶೇಷಿಣಃ, ಇನ್ನೂ ಪ್ರಾರಬ್ಧ ಕರ್ಮ ಉಳ್ಕೊಂಡದ. ಕಿಂಚಿದೂನಾಶ್ಚ ಸಾಧನೆ, ಇನ್ನೂ ಸ್ವಲ್ಪ ಸಾಧನೆ ಆಗಬೇಕಾಗಿದೆ. ಸಲಿಂಗಾನ್ ದೃಷ್ಟಬಿಂಬಾಂಶ್ಚ,
ಬಿಂಬಾಪರೋಕ್ಷ ಆಗೇದ, ಆದ್ರೆ ಲಿಂಗದೇಹ ಭಂಗ ಆಗಿಲ್ಲ. ಇಂಥವರನ್ನ ಸಂಕರ್ಷಣ ಉದರೇ ಅಕರೋತ್. ಸಂಕರ್ಷಣ ರೂಪಿ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಾನ. ಗಮನಿಸಬೇಕಾದ ಅಂಶ, ವಾಸುದೇವ ರೂಪದ ಹೊಟ್ಟೆಯಲ್ಲಿ ಹೋಗುವರು ಆಗಲೇ ಲಿಂಗದೇಹವನ್ನ ಕಳೆದುಕೊಂಡಿದ್ದಾರೆ. ಸಂಕರ್ಷಣನ ಹೊಟ್ಟೆಯಲ್ಲಿ ಇದ್ದವರು ಇನ್ನೂ ಲಿಂಗದೇಹ ಉಳ್ಳವರಾಗಿದ್ದಾರೆ. ಅಂದರೆ ಅವರಿಗೆ ವಿರಜಾಸ್ನಾನ ಆಗೇದ, ಇವರಿಗೆ ವಿರಜಾಸ್ನಾನ ಆಗಿಲ್ಲ. ಮುಂದೆ ಹೇಳ್ತಾರೆ, ವಿರಜಾಸ್ನಾನ ಈ ಸರ್ತಿನೋ ಹಿಂದಿನ ಸರ್ತಿನೋ ಅಂದ್ರೆ ಪೂರ್ವಕಲ್ಪೆ ಬ್ರಹ್ಮಣ ಸಗ ವಿರಜಾಸ್ನದಿ ಸ್ನಾನೇನ. ಹಿಂದಿನ ಸರ್ತಿನೇ ಸ್ನಾನ, ಈಗಲ್ಲ. ಅದೆಲ್ಲ ಸ್ವಲ್ಪ ವಿವರಣೆಯನ್ನು ಮಾಡೋಣಂತೆ. ಅಂತೂ ವಾಸುದೇವನ ರೂಪದಲ್ಲಿ ಹೊಟ್ಟೆಯಲ್ಲಿ ಹೋಗುವ ಜೀವರಾಶಿಗಳು ಸಾಧನ ಮುಗಿದದ, ಕರ್ಮತ್ರಯ ಮುಗಿದದ, ಬಿಂಬ ಸಾಕ್ಷಾತ್ಕಾರ ಆಗ್ಯದ, ಲಿಂಗದೇಹನೂ ಹೋಗ್ಬಿಟ್ಟದ. ಸಂಕರ್ಷಣನ ಹೊಟ್ಟೆಯಲ್ಲಿರುವವರೆಗೆ ಪ್ರಾರಬ್ಧ ಅದ, ಸಂಚಿತ ಆಗಾಮಿ ಹೋಗ್ಬಿಟ್ಟದ, ಪ್ರಾರಬ್ಧ ಅದ, ಸಾಧನ ಪೂರ್ಣ ಆಗಿಲ್ಲ, ಅಪರೋಕ್ಷ ಜ್ಞಾನ ಆಗ್ಯದ, ಲಿಂಗದೇಹ ಹೋಗಿಲ್ಲ. ಇಂಥದ್ದು ಒಂದು ಅವಸ್ಥೆ ಇದೆ ಅಂತಾಯ್ತಲ್ಲ. ಅವರೆಲ್ಲಿದ್ದಾರೆ? ಸಂಕರ್ಷಣ ಹೊಟ್ಟೆಯಲ್ಲಿ ಇದ್ದಾರೆ. ನೆಕ್ಸ್ಟ್ ಮೂರನೇದವರು, ಭವಿಷ್ಯತ್ ಬ್ರಹ್ಮಣ ಸಾರ್ಧಂ ಯೇಷಾಂ ಮುಕ್ತಿಪದಂ ಭವೇ ತಾನ್ ಸರ್ವಾನ್ ಅನಿರುದ್ಧಸ್ಯ ಕುಕ್ಷಿಗಾನಗರೋ ವಿಭು. ಮುಂದಿನ ಬ್ರಹ್ಮದೇವರ ಜೊತೆಗೆ, ಈ ಸರ್ತಿ ಬ್ರಹ್ಮದೇವರು ಅಲ್ವೇ ಇಲ್ಲ, ಮುಂದಿನ ಬ್ರಹ್ಮದೇವರ ಜೊತೆಗೆ ಅವರ ಸಾಧನೆಯಾಗಬೇಕಾಗಿದೆ. ಉದಾಹರಣೆಗೆ ಈಗೇನು ಶ್ರೀಮದಾಚಾರ್ಯ ಇದ್ದಾರೆ, ತಿಳ್ಕೊಳ್ಳಿಕ್ಕೆ ಹೇಳಿಕತ್ತೀನಿ, ಇವರು ಮುಂದಿನ ಕಲ್ಪದ ಬ್ರಹ್ಮದೇವರವರು. ಹಾಗಾದರೆ ಈ ಶ್ರೀಮದಾಚಾರ್ಯರು ಬ್ರಹ್ಮದೇವರಾದಾಗ ಅವರ ಜೊತೆಗೆ ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋಗುವವರಿದ್ದಾರಲ್ಲ, ಅಂದರೆ ನಮ್ಮಂಥವರು ಇವರನ್ನೆಲ್ಲರನ್ನೂ ಅನಿರುದ್ಧ ರೂಪಿ ಪರಮಾತ್ಮನ ಹೊಟ್ಟೆಯಲ್ಲಿ ಇಟ್ಟಿದ್ದಾರೆ. ಅನಿರುದ್ಧ ದೇಹ ಅಂತನ್ನುವುದು ಎಲ್ಲರಿಗೂ ಬರ್ತದೆ. ಯಾರೆಲ್ಲರಿಗೂ? ಸಂಕರ್ಷಣ ಹೊಟ್ಟೆಯಲ್ಲಿ ಇದ್ದವರಿಗೂ, ಅನಿರುದ್ಧನ ಹೊಟ್ಟೆಯಲ್ಲಿ ಇದ್ದವರಿಗೂ, ಪ್ರದ್ಯುಮ್ನ ಹೊಟ್ಟೆಯಲ್ಲಿ ಇದ್ದವರಿಗೆ ಬರ್ತದೆ. ಅವರಿಗೆ ಬರೋದಿಲ್ಲ. ವಾಸುದೇವನ ಹೊಟ್ಟೆಯಲ್ಲಿ ಇದ್ದವರಿಗೆ ಬರೋದಿಲ್ಲ. ಯಾಕಂದ್ರೆ ಲಿಂಗದೇಹವೇ ಹೋಗ್ಬಿಟ್ಟಿದೆ. ಲಿಂಗದೇಹ ಹೋದ್ರಿಂದ ಅವರಿಗೆ ಅನಿರುದ್ಧ ದೇಹ ಬರುವ ಪ್ರಸಂಗ ಇಲ್ಲ. ಸಂಕರ್ಷಣನ ಶರೀರದಲ್ಲಿ ಇದ್ದವರಿಗೆ ಲಿಂಗದೇಹ ಉಂಟು. ಅನಿರುದ್ಧನ ದೇಹದಲ್ಲಿ ಇದ್ದವರಿಗಂತೂ ಸಾಧನೆ ಆಗೇ ಇಲ್ಲ, ಅಪರೋಕ್ಷ ಜ್ಞಾನ ಇಲ್ಲ, ಲಿಂಗದೇಹದ ಪ್ರಸಕ್ತಿಯೇ ಇಲ್ಲ, ಅನಿರುದ್ಧ ದೇಹ ಬಂದೇ ಬರ್ತದೆ. ಹಂಗಾದ್ರೆ ನಮ್ಮನ್ನೆಲ್ಲ ಅಕಸ್ಮಾತ್ ಈ ಸರ್ತಿ ಪ್ರಳಯ ಆದ್ರೆ ಅರ್ಜೆಂಟಿಗೆ ಆಗುದಿಲ್ಲ. ಹಂಗೇನಾದರೂ ಒಂದು ವೇಳೆ ಪ್ರಳಯ ಆದ್ರೆ, ಯಾಕಂದ್ರೆ ಆಯಾ ದಾರ್ಶನಿಕರು ಕೆಲವರು ಅವರು ಹಾಕಿರ್ತಾರೆ ಅವಾಗವಾಗ ತಮ್ಮ ಪಂಚಾಂಗದಾಗ, ಇನ್ನೊಂದು 10 ವರ್ಷಕ್ಕೆ ಪ್ರಳಯ ಆಗೋದದ, ಇನ್ನೊಂದು 20 ವರ್ಷಕ್ಕೆ ಪ್ರಳಯ ಆಗೋದದ, ಇನ್ನೊಂದು 30 ವರ್ಷಕ್ಕೆ ಆಗೋದ. 30 ವರ್ಷ ಬಂದಾಗೆಲ್ಲ ಹೇಳ್ತಿರ್ತಾರೆ, ನಾ ಹೇಳಿದ್ದಿಲ್ಲ ಇನ್ನು 30 ವರ್ಷಕ್ಕೆ ಅಂತ ಹೇಳ್ತಿರಂಗಿಲ್ಲ. ಅಂದ್ರೆ ಈ ಸರ್ತಿ 30 ಅಲ್ಲ, ಮತ್ತೆ 30 ಬಂದಾಗ ಅಂತ ಅರ್ಥದೈತೆ. ಹಂಗ ನಾವೆಲ್ಲ ಏನಾದರೂ ಪ್ರಳಯ ಆಗಿ ಹೋದರೆ ಅನಿರುದ್ಧನ ಶರೀರದಲ್ಲಿ ಹೋಗ್ತೀವಿ. ಯಾಕೆ ಅಂದರೆ ಭವಿಷ್ಯತ್ ಬ್ರಹ್ಮಣ ಸಾರ್ಧಂ, ಈಗ ಶ್ರೀಮದಾಚಾರ್ಯರ ಮುಂದೆ ಬ್ರಹ್ಮದೇವರಾಗಿ ಬಂದಾಗ ಅವ್ರ ಜೊತೆಗೆ ಸಾಧನೆಯನ್ನು ಮಾಡಿಕೊಂಡು ಬರಬೇಕು. ದೃಷ್ಟಾಂತತ್ವೇನ ತಿಳಿಸಿದ್ದೀನಿ, ಯಾರು ನೆಲೆ ಕಳಿಸ್ತಾರೆ ನಮಗೆ ಗೊತ್ತಿಲ್ಲ. ಇನ್ನು ದೀರ್ಘ ಸಂಸಾರಿಣ ಶಿಷ್ಟಾನ್ ಪ್ರದ್ಯುಮ್ನಸ್ಯ ಉದರೇ ಅಕರೋತ್. ದೀರ್ಘ ಸಂಸಾರಿಗಳು ನಿತ್ಯ ಬರ್ತಾರೆ, ನಿತ್ಯ ಹೋಗ್ತಾರೆ, ನಿತ್ಯ ಬರ್ತಾರೆ, ನಿತ್ಯ ಹೋಗ್ತಾರೆ. ಅದರಲ್ಲಿ ಕೆಲವರಿಗೆ ಲಿಂಗದೇಹ ಭಂಗ ಇದೆ ಅಂತ ನಮ್ಮ ಸಿದ್ಧಾಂತದಲ್ಲೇ ಒಂದು ವಾದ, ನಿತ್ಯ ಸಂಸಾರಿಗಳಿಗೆ ಲಿಂಗದೇಹ ಭಂಗ ಇಲ್ಲ ಅಂತ ಒಂದು ವಾದ. ಎರಡೂ ಇಟ್ಟುಕೊಂಡ್ರು ನಿತ್ಯ ಸಂಸಾರಿಗಳು ಅಂದ್ರೆ ಏನು? ತ್ರಿವಿಕ್ರಮ ಪಂಡಿತಾಚಾರ್ಯ ಪ್ರಕಾರ ತ್ರಿದೀವ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್. ಇಲ್ಲಿ ಹುಡ್ತಾರೆ, ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ, ಮತ್ತೆ ತೆಳಗೆ ಬರ್ತಾರೆ, ಮತ್ತೆ ಸಾಧನ ಮಾಡ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ. ಅವರಿಗೆ ಬೇರೆ ಇದನ್ನೇ ಇಲ್ಲ, ಆಪ್ಷನ್ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆನೇ ಇಲ್ಲ, ಇಷ್ಟೇ ಇರೋದು. ಇದು ಒಂದು ಪಂಡಿತಾಚಾರ್ಯ ಪ್ರಕಾರ. ಮತ್ತೆ ವಾದರಾಜ ಸ್ವಾಮಿಗಳು ಸಿದ್ಧರಾಮ ತೀರ್ಥರ ಪ್ರಕಾರ ಒಂದು ವ್ಯವಸ್ಥೆ ಏನು ಅಂತ ಕೇಳಿದ್ರೆ, ಲಿಂಗ ಶರೀರ ಭಂಗ ಆಗ್ತದೆ ಅವರಿಗೂ ಕೂಡ, ಅವರಿಗೂ ಒಂದು ಲೋಕ ಅಂತಿದೆ, ಆ ಲೋಕದಲ್ಲಿ ಹೋಗಿರುತ್ತಾರೆ. ಮತ್ತೆ ಸೃಷ್ಟಿ ಬಂದಾಗ ಮತ್ತೆ ಅಂದರೆ ಲಿಂಗದೇಹ ಭಂಗ ಆಗದೇ ಇದ್ದವರು, ಲಿಂಗದೇಹ ಭಂಗ ಆದವರು ಅದೇ ಲೋಕದಲ್ಲಿ ಇರ್ತಾರೆ ಅಂತ. ಹೀಗೆ ನಿತ್ಯ ಸಂಸಾರಿಗಳ ವಿಷಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟು. ಅದನ್ನು ಬದಿಗಿಟ್ಟು ನಾವು ತಿಳಿದುಕೊಳ್ಬೇಕಾದ್ದೇನು, ನಿತ್ಯ ಸಂಸಾರಿಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ಪ್ರದ್ಯುಮ್ನನ ಶರೀರದಲ್ಲಿ ಹೋಗ್ತಾರೆ. ಸರಿ, ಮತ್ತಿನ್ನೊಬ್ಬ ಅವೊಬ್ಬ ಉಳ್ಕೊಂಡಲ್ಲ, ಅವ ಕೊನೆಯವ ನಾರಾಯಣ, ಅವ ಎಲ್ಲಿದ್ದಾನ, ಅವ ಯಾರನ್ನ ಹೊಟ್ಟೆಯಾಗಿ ಇಟ್ಕೊಂಡಾನ ಅಂತ ಕೇಳಿದ್ರೆ, ಚತುರ್ವ್ಯೂಹಾತ್ಮಕೋ ವಟಪತ್ರ ಪುಟೇಯಸ್ತು ಸಂಶೇತೆ ಹರಿರೀಶ್ವರ ಕೇವಲಂ ತದುದರಸ್ಥಾಃ ಪೂರ್ವಮುಕ್ತಿಯುತ ಜನಾಃ ಚತುರ್ವ್ಯೂಹಾತ್ಮಕೋ ವಿಷ್ಣು ವಟಪತ್ರಶಯಂ ಹರಿಂ ವಿಶತ್ಯಮಂದ ಸಾಂದ್ರೌಗ ಚಿದಾನಂದ ಘನೋ ಹರಿ ಸೃಷ್ಟಿಕಾಲ ಉಪಾವೃತ್ತೆ ಪುನಃಸರ್ವೇಶ್ವರೋ ಹರಿ ಚತುರ್ವ್ಯೂಹಾತ್ಮಕೋ ಭೂತ್ವಾ. ನಾನು ನಿನ್ನೆ ಹೇಳಿದ್ದೆ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಲೋಕಗಳು ನಿತ್ಯವಾಗಿವೆ, ಅವುಗಳಿಗೆ ನಾಶ ಇಲ್ಲ. ಆದರೆ ಲೋಕಗಳು ಭಗವಂತನ ಹೊಟ್ಟೆಯಲ್ಲಿ ಹೋಗ್ತದೆ, ಆ ಲೋಕದಲ್ಲಿರುವ ಮುಕ್ತರೆಲ್ಲರೂ ಹೊರಗೆ ಬರ್ತಾರೆ ಅಂತ. ಹಾಗಾದರೆ ಅವರೆಲ್ಲಿ ಹೋಗ್ತಾರೆ? ಆ ಸ್ಪಷ್ಟವಾದ ನಾರದ ಪುರಾಣದ ವಾಕ್ಯ ಏನು ಅಂದರೆ, ಪೂರ್ವ ಮುಕ್ತಯುತಾಹ, ಈ ಹಿಂದೆ ಮುಕ್ತರಾದವರು
ನಾರಾಯಣ ಇದ್ದಾನಲ್ಲ ಮೂಲರೂಪಿ ನಾರಾಯಣ, ಅವ ಎಲ್ಲಿದ್ದಾನೆ? ವಟಪತ್ರಶಾಹಿಯಾಗಿ ಮಲಗಿದ್ದಾನೆ. ಅದು ನೋಡಿರ್ತಿಲ್ಲ, ಒಂದು ಸಣ್ಣದ ಆಲದಲ್ಲಿ, ಪುಟ್ಟಂತೂ ಆಲದಲ್ಲಿ ನೋಡಿರ್ಲಿ ಎಷ್ಟು ಪುಟ್ಟಿರ್ತದೆ ಅಂತ ತಿಳ್ಕೊಂಡು ಹೇಳಿ ಗೊತ್ತಿಲ್ಲ ನಮಗೆ. ಅದಕ್ಕೆ ಒಂದು ಲೆಕ್ಕ ಹೇಳ್ಯಾರ, 7 ಕೋಟಿ ಯೋಜನ ವಿಸ್ತೀರ್ಣವಾಗಿರುವಂಥ ಪುಟ್ಟ ಆಲದೆಲೆ ಅಂತದ್ದು. 7 ಕೋಟಿ, ನಾನೇನಿಲ್ಲ, 7 ಕೋಟಿ ಯೋಜನ ವಿಸ್ತೀರ್ಣವಾದ ಒಂದು ಪುಟ್ಟ ಆಲದೆಲೆ. ಇದ್ರ ಮೇಲೆ ಆ ಮಲ್ಕೊಂಡಾನಲ್ಲ ಪುಟ್ಯ ಅಂದ್ರೆ ಅವ ಪುಟ್ಟ ಶರೀರದ ನಾರಾಯಣ, ಅವ ಎಷ್ಟು ಅಂದ್ರೆ 50 ಲಕ್ಷ ಯೋಜನ ವಿಸ್ತೀರ್ಣವಾದ ದೇಹದಲ್ಲಿ ಮಲಗಿದ್ದಾನಂತೆ. ಅದೇನಿಲ್ಲ, ಅದು 7 ಕೋಟಿ 50 ಲಕ್ಷಕ್ಕೆ ಆಳದಲ್ಲಿ ದೊಡ್ಡದು ಕಾಣಿಸ್ಲಿ ಅಂತ ವ್ಯವಸ್ಥೆ ಅದ. ಇರಲಿ, ಅದೆಲ್ಲ ಮತ್ತೆ ಲೆಕ್ಕಪತ್ರ ಎಲ್ಲ ಆಮೇಲೆ ನೋಡ್ಕೋಣಂತ. ಅಂಥ ಶರೀರದಲ್ಲಿ ಪೂರ್ವ ಮುಕ್ತರಾದವರು ಹಿಂದಿನ ಕಲ್ಪದಲ್ಲೇ ಮುಕ್ತರಾಗಿ ಬಿಟ್ಟಿದ್ದಾರೆ, ಅವರು ವೈಕುಂಠಾದಿಗಳನ್ನು ಪ್ರವೇಶ ಮಾಡಿದ್ದಾರೆ, ಅವರೆಲ್ಲ ಇದ್ದಾರೆ. ವ್ಯವಸ್ಥೆ ಆಯಿತು. ಮುಂದೇನು? ಈ ಮೂಲ ರೂಪದಲ್ಲಿಯೇನೆ ಒಬ್ಬೊಬ್ಬರಾಗಿ ಸೇರ್ತಾ ಹೋಗ್ತಾರೆ. ಯಾರು ಸೇರ್ತಾ ಹೋಗ್ತಾರೆ ಅಂತ ಕೇಳಿದ್ರೆ, ವಾಸುದೇವ, ಸಂಕರ್ಷಣ ಮೂಲ ರೂಪದಲ್ಲಿ ಸೇರ್ತಾರೆ. ಬರೇ ಸೇರಂಗಿಲ್ಲ, ಸಂಪೂರ್ಣ ಸಾಧನವಾದ ಲಿಂಗದೇಹ ಭಂಗವಾದ ಕರ್ಮಗಳನ್ನು ಕಳೆದುಕೊಂಡ ಜೀವರನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಹಂಗೇ ಪ್ರವೇಶ ಮಾಡ್ತಾರೆ. ಸಂಕರ್ಷಣ ಲಿಂಗದೇಹ ಇರುವ ಅಪರೋಕ್ಷ ಜ್ಞಾನವಾದ ಪ್ರಾರಬ್ಧ ಉಳಿದ ಅವರನ್ನು ಕರ್ಕೊಂಡು ಒಳಗೆ ಹೊಟ್ಟೆ ಇಟ್ಕೊಂಡು ಹೋಗ್ತಾನೆ. ಅನಿರುದ್ಧ ಮುಂದಿನ ಕಲ್ಪದಲ್ಲಿ ಸಾಧನೆಯಾಗುವ ಜೀವರನ್ನೆಲ್ಲ ಒಳಗಿಟ್ಟುಕೊಂಡು ಹಂಗೆ ನಾರನ ಹೊಟ್ಟೆಗೆ ಹೋಗ್ತಾನೆ. ಪ್ರದ್ಯುಮ್ನ ದೀರ್ಘ ಸಂಸಾರಿಗಳಾದವರನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡೇ ಹೋಗ್ತಾನೆ. ಇಷ್ಟು ಹೋದ ಮೇಲೆ ಈಗ ಪುನಃ ಸೃಷ್ಟಿಕಾಲ ಬಂತಲ್ಲ, ಆಗೇನ್ ಮಾಡ್ತಾನೆ ಅಂತ ಕೇಳಿದ್ರೆ, ಮತ್ತೆ ಅಂಡಾತ್ ಬಹಿರಭಿವ್ಯಕ್ತ ಶುದ್ಧ ಸೃಷ್ಟಿತ್ವೇನಾಭಿಮತ, ಆ ಮೂಲ ರೂಪದ ನಾರಾಯಣ ಹೊಟ್ಟೆಯಿಂದ ತನ್ನ ಹೊಟ್ಟೆಯಲ್ಲಿ ಹಂಗೆ ಜೀವರನ್ನ ಇಟ್ಟುಕೊಂಡು ವಾಸುದೇವ ಹೊರಗೆ ಬಂದು ನಿಂತ್ಕೊಳ್ತಾನೆ. ನಿಜ ಮುಕ್ತಿ ಪದ ಪ್ರದಾತ, ತನ್ನ ಹೊಟ್ಟೆಯಲ್ಲಿ ಯಾರಿದ್ದಾರಲ್ಲ ಅವರಿಗಷ್ಟೇ ಮೋಕ್ಷ ಕೊಡ್ತಾನೆ ಹೊರತಾಗಿ ಸಂಕರ್ಷಣ ಹೊಟ್ಟೆಯಲ್ಲಿ ಇದ್ದವರಿಗೆ, ಅನಿರುದ್ಧನ ಹೊಟ್ಟೆಯಲ್ಲಿ ಇದ್ದವರಿಗೆ, ಪ್ರದ್ಯುಮ್ನ ಹೊಟ್ಟೆಯಲ್ಲಿ ಇದ್ದವರಿಗೆ ಮೋಕ್ಷ ಕೊಡುವುದಿಲ್ಲ. ಯಾಕ? ಎಲ್ಲರಿಗೂ ತಮ್ಮ ಹೊಟ್ಟೆಯ ಚಿಂತೆ. ಎಲ್ಲರಿಗೂ ಯಾಕೆ ಚಿಂತೆ? ಹೊಟ್ಟೆಯ ಚಿಂತೆ. ಯಾರ ಹೊಟ್ಟೆಯ ಚಿಂತೆ? ಮಂದಿ ಹೊಟ್ಟೆ ಚಿಂತೆನೋ ನಮ್ಮ ಹೊಟ್ಟೆ ಚಿಂತೆ. ಹಂಗೆ ಬಾಯಲ್ಲಿ ಹೇಳಿರ್ತೀವಿ ರೀ, ಅಡಿಗೆ ಯಾರು ಸಲುವಾಗಿ ಮಾಡೋದು? ಎಲ್ಲಾರು ಸಲುವಾಗಿ ಮಾಡ್ತೀವಿ ಅಂತ ಹೇಳಿ ನಮ್ದು ಹೊಟ್ಟೆ ಲೆಕ್ಕ ಹಾಕೊಂಡಿರ್ತೀವಿ. ಹೇಳಿ ನೋಡೋಣ, ನಮ್ಮ ಹೊಟ್ಟೆ ಬಿಟ್ಟು ಹೇಳ್ತೀವನ? ಕೆಲವ್ರು ಹಂಗೆ ಹೇಳ್ತಿರ್ತಾರೆ, ಮಂದಿ ಬಂದಾಗ ಎಲ್ಲ ಅಡಿಗೆ ನೀವು ಸಲುವಾಗಿ ಮಾಡಿದ್ವಿ ರೀ ಆಚಾರ ಅಂತ ಹೇಳ್ತಿರ್ತಾರೆ, ಹಂಗೆ ಹೇಳ್ತಿರ್ತಾರೆ. ಹಂಗೆಲ್ಲ ಇರೋದಿಲ್ಲ ಅಷ್ಟೇ. ಆದ್ದರಿಂದ ಏನು ಅಂತಂದರೆ, ತಮ್ಮ ಹೊಟ್ಟೆಯನ್ನು ಯಾರೂ ಮರೆತು ಕೆಲಸ ಮಾಡುವುದಿಲ್ಲ, ಮೊದಲು ಅದನ್ನು ಇಟ್ಕೊಂಡಿರ್ತಾರೆ. ಆದ್ದರಿಂದ ವಾಸುದೇವ ತನ್ನ ಹೊಟ್ಟೆಯಲ್ಲಿ ಇದ್ದವರಿಗೆ ಮೊದಲು ಮೋಕ್ಷವನ್ನು ಕರುಣಿಸ್ತಾನೆ. ಅಂದರೆ ಸಂಪೂರ್ಣ ಸಾಧನವಾದವರು, ಲಿಂಗದೇಹ ಭಂಗವಾದವರಿಗೆ ಮೊದಲು ಮೋಕ್ಷವನ್ನು ಕೊಡ್ತಾನೆ. ಇದಿಷ್ಟು ಸಂಕರ್ಷಣ ವಾಸುದೇವ ರೂಪಗಳನ್ನು ತಿಳ್ಕೊಂಡಿದ್ದೇವೆ. ಈ ಅಪರೂಪದ ವಿಷಯವು ತುಂಬ ಮಹತ್ವದ ಅಂಶವನ್ನು ಜನಾರ್ದನ ಭಟ್ಟರು ಮಹಾಭಾರತ ತಾತ್ಪರ್ಯದ ವ್ಯಾಖ್ಯಾನದಲ್ಲಿ ಈ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ. ಆಯ್ತಾ? ಅಂಡ ಬಹಿರಭಿವ್ಯಕ್ತ ಶುದ್ಧ ಸೃಷ್ಟಿತ್ವೇನಾಭಿಮತ ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಸ್ಪಾಸ್ಯತ್ವಾದ್ಯನೇಕ ಪ್ರಯೋಜನಕ ಅನಂತಾನಂತ ರೂಪ ಮೂಲಭೂತ ತಥಾ ಅಶೇಷ ಜಗತ್ ಸಂಹಾರ ಪ್ರಯೋಜನಕ ಕೃತಿಪತಿ ಪ್ರದ್ಯುಮ್ನ ಮೂಲಭೂತ ತಥಾ ಅಶೇಷ ಜಗತ್ ಸಂಹಾರ ಪ್ರಯೋಜನಕ ಜಯಾಪತಿ ಸಂಕರ್ಷಣ ಮೂಲಭೂತ. ಮುಗಿತು. ವಾಸುದೇವ ರೂಪದ ಬಗ್ಗೆ ರಾಯರು ಏನು ಹೇಳಿದ್ದಾರೆ ಅಂತ ಇವತ್ತು ಪ್ರಾರಂಭ ಮಾಡ್ತೀನಿ ಅಷ್ಟೇ, ಮುಗಿಸ್ತೇನೆ ಹೇಳಿಬಿಡ್ತೇನೆ ಅಂತೇನು ಆ ಸಾಹಸವನ್ನು ಮಾಡುವುದಿಲ್ಲ. ಏನು ಶಬ್ದ ಹಾಕಿದ್ದಾರೆ? ವಾಸುದೇವ ರೂಪಿ ಪರಮಾತ್ಮ ಇಂಥವರಿಗೆ ಮೋಕ್ಷವನ್ನು ಕೊಡ್ತಾನೆ. ಎಂಥವರಿಗೆ ಅಂದರೆ 9 ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 9 ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಆ 9 ವಿಶೇಷಣಗಳನ್ನು ಒಂದೊಂದಾಗಿ ಮೆಲ್ಲಕ್ಕೆ ಹೇಳ್ತೀನಿ. ನೀವೆಲ್ಲ ಬಾಯಲ್ಲಿ ಹೇಳ್ತಾ ಬರಬೇಕು. ಯಾಕಂದರೆ ಇದು ನನಗೊಬ್ಬಂಗೆ ಸಂಬಂಧಪಟ್ಟ ಗ್ರಂಥ ಅಲ್ಲಿ. ನೋಡ್ರಿ, ಅದು ಟೆಕ್ಸ್ಟ್ ಬುಕ್ ನಿಮಗೂ ಸಂಬಂಧಪಟ್ಟದ್ದು. ಮಾಸ್ತರ್ ಓದಿದಂಗೆ ವಿದ್ಯಾರ್ಥಿಗಳು ಓದ್ಕೊಂಡು ಬಂದರೆ ಪರೀಕ್ಷೆದಾಗ ಅದಕ್ಕೆ ಇಬ್ಬರು ಓದ್ಬೇಕು. ಎಲ್ಲರೂ ಹೇಳಿ ಮೆಲ್ಲಕ್ಕೆ ಹೇಳ್ರಪ್ಪ. ನೋಡ್ರಿ ಏನಂತಾರೆ, ತಥಾ ನೋಡ್ರಿ ಎಷ್ಟು ಮಹತ್ವದ ಅಂಶ ಇದೆ. ನಾವೆಲ್ಲ ಏನೋ ಮೋಕ್ಷಕ್ಕೆ ಹೋಗೋದು ಅಂದರೆ ಹಿಂಗೆ ಹೋಗ್ಬಿಡೋದು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಆಚಾರ ಹೇಳ್ತಿರ್ತಾರೆ, ನೀವು ಎಲ್ಲಿ ಪಾಠಕ್ಕೆ ಹೋಗ್ಬೇಡ್ರಿ, ಸೀದಾ ನನ್ನ ಕಡೆ ಬರ್ರಿ, ಒಟ್ಟರು ಮೋಕ್ಷಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಆ ಆಚಾರ ಹೋಗ್ತಾಗಲೂ ಅಂತ ಅವ್ರಿಗೆ ಗಾಬರಿ ಇರ್ತದೆ. ಮೊದಲು ಉಳಿದವರಿಗೆ ಒಬ್ಬರು ಬಾಬಾ ಇದ್ರಂತ, ಆ ಊರಿಗೆ ಹೋದಲ್ಲೆಲ್ಲ ಒಂದು ಹೇಳ್ಕೊಂಡು ಬರ್ತಿದ್ರಂತ. ಏನು ಹೇಳ್ತಿರು? ಯಾರು ಈಗಿಂದೀಗ ಮನೆ ಬಿಟ್ಟು ಬರ್ತೀರ ಅವ್ರನ್ನ ನಾ ಮೋಕ್ಷಕ್ಕೆ ಕಳಿಸ್ತೀನಿ, ಈಗಿಂದೀಗ ಬರ್ಬೇಕು ನನ್ನ ಹಿಂದೆ ಅಂತ. ಯಾರು ಬರ್ತಾರೆ ಇದ್ದಕ್ಕಿದ್ದಂಗೆ ಬಿಟ್ಟು ಬಾ ಅಂದ್ರೆ? ಹೆಂಡತಿ ಬರ್ತಾಳ, ಗಂಡ ಬರ್ತಾನ, ಎಷ್ಟೇ ಬೇಸರ ಆಗಿರಲಿ ಬಿಟ್ಟು ಬರ್ಲಿಕ್ಕಂದ್ರೂ ಸಾಧ್ಯ ಇಲ್ಲ. ಒಮ್ಮಿನವ್ರು ಬಾ ಅಂದ್ರೆ ಯಾರು ಬರ್ಬೇಕ್ರಿ? ಎಲ್ಲರ ಮನಿ ಅದ, ಸಾಮಾನವ, ಮೊನ್ನೆ ತೊಗೊಂಡು ಹೊಸದಾಗಿರೋ ಪ್ಯಾಂಟು ಶರ್ಟ್ ಅವ,
ಅವೆಲ್ಲ ಬಿಟ್ಟು ಬರ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ ರೀ? ಹಂಗಿಲ್ಲ, ಹೊಸ ಸೋಫಾ ಬೇರೆ ತೊಗೊಂಡ್ಬಿಟ್ಟಿವಿ ಮೊನ್ನೆ. ಈಗ ಬಾಬಾ ಬಂದು ಮೋಕ್ಷಕ್ಕೆ ಕರೆದ್ರೆ ಸೋಫಾ ಮೋಕ್ಷ ಆಗ್ತದಲ್ಲಿ ಆಮೇಲೆ ಎಲ್ಲರ ಅದಕ್ಕೆ ಯಾರು ಬರ್ಲಿಕ್ಕೆ ತಯಾರಿಲ್ರಿ. ಹೊಂಟಿದ ಅವ ಏನು ಕಾನ್ಫಿಡೆನ್ಸ್ ಆ ಬಾಬಾಗ ಅಂದ್ರೆ ಯಾರೂ ಬರೋದಿಲ್ಲ, ನಾನು ದೊಡ್ಡವ ಆಗ್ತೀನಿ ಅಂತ ಹೊಂಟಿದ್ದ. ಒಬ್ಬವ ಬೆನ್ನು ಹತ್ತಿ ಬಿಟ್ಟ. ನಮ್ಮಂತ ತಲೆತಿರಿ ಬೀಳ್ತಾರೆ ನೋಡ್ರಿ. ಅವೇನು ಮಾಡ್ದ, ಬಾಬಾ ಜೊತೆ ಬೆನ್ನು ಹತ್ತಿದ. ಬಾಬಾ ಈ ಸದ್ಯ ಬಿಟ್ಟು ಬಂದೀನಿ, ನಿಮ್ಗೆಲ್ಲ ಬಿಟ್ಟು ಬಂದ್ಬಿಟ್ಟಿನಿ ನಾನು. ಈ ಸದ್ಯ ಏನು ಬಿಟ್ಟು ಬಂದಿದ್ದೀನಿ ಅಂದರೆ ಮನೆ ಮಠ ಎಲ್ಲ ಬಿಟ್ಟು ಬಂದಿದ್ದೀನಿ, ನೀವು ನನ್ನ ಮೋಕ್ಷ ಕೊಡ್ರಿ. ಬಾಬಾ ಅಂದ. ಊರು ದಾಟ್ತ್ರಿ. ಅವೇನು ಅನ್ಕೊಂಡ, ಊರು ದಾಟೋ ತನಕ ಆದರೂ ಇವ ಬಂದು ಆಮೇಲೆ ಹೊಳ್ಳಿ ಹೋಗ್ತಾನೆ ಕಾಣಿಸ್ತದ ಅಂತ ಅನ್ಕೊಂಡಿದ್ರಿ. ಊರು ದಾಟಿದ್ರಿ ಇವೇನು ಬಿಡ್ಲಿಲ್ರಿ. ಮುಂದಿನ ಊರಿಗೆ ಹೋದ್ರಿ, ಅಲ್ಲಿಯೂ ಬಂದ. 2ನೇ ಊರಿಗೆ ಹೋದ, 3ನೇ ಊರಿಗೆ ಹೋದ. ಇವನಿಗೆ ಗಾಬರಿ ಹತ್ತಲಿಕ್ಕೆ ಶುರುವಾತಿ ಬಾಬಾಗ. ಇವೇನು ಬಿಡುವಂಗೆ ಕಾಣಿಸೋದಿಲ್ಲ, ಮೋಕ್ಷಕ್ಕೆ ಹೋಗೋದೊತ್ತು ಅಂತ ಅನ್ಕೊಂಡ. ಕೊನೆಗವ ಯಾರಿಲ್ಲದೆ ಇದ್ದ ಸ್ಥಳ ನೋಡಿ ಹೊಳ್ಳಿ ತಿರುಗಿ ಅವ್ನು ಕಾಲು ಹಿಡ್ಕೊಂಡ್ಬಿಟ್ಟ. ಅಪ್ಪ, ನನಗೆ ಯಾವ ಮೋಕ್ಷನೂ ಗೊತ್ತಿಲ್ಲ ಮಹಾರಾಯ, ದಯಮಾಡಿ ನೀವು ಹೊಳ್ಳಿ ಬರಿಗೆ ಹೋಗ್ಬಿಡಲ್ಲ, ಸುಮ್ಮನೆ ಒಂದು ಮಾತು ಅಂದಿದ್ದೆ ಅಂದ. ಯಾಕೆ ಅವಸರಕ್ಕೆ ಮೋಕ್ಷಕ್ಕೆ ಯಾರು ಹಂಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಕರ್ಕೊಂಡು ಹೋಗ್ತೀನಿ ಅಂದರೂ ಇಲ್ಲ, ಏನಿದ್ರು ಸಾಧ್ಯ ಇಲ್ಲ. ಏನಾಗಬೇಕು? 9 ಅಂಶಗಳು. ತಥಾ ಸ್ವಸ್ವ ಸಮಗ್ರ ಯೋಗ್ಯತಾಭಿಜ್ಞ ಪರಮಾನುಗ್ರಹಶೀಲ ಭಗವತ್ ಪ್ರೇರಿತ ಚತುರ್ಮುಖಾದಿ ಸದ್ಗುರೂಪದಿಷ್ಟ ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನಯ ಸಂಜಾತ ಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣ. ಇದು ಒಂದೇ ರೀ ನಾ ಇವತ್ತು ಹೇಳೋದು. ಇವತ್ತಂದ್ರೆ ಇವತ್ತು ನಾಳೆ ಯಾವಾಗ ಒಟ್ಟು ಹೇಳೋದು ಇಷ್ಟು ಒಂದೇ ವಿಷಯ. ಏನದು ಇದರಲ್ಲಿ ಶಬ್ದ ಏನೇನು ಹಾಕಿದ್ದಾರೆ ರಾಯರು? ಸ್ವಸ್ವ ಸಮಗ್ರ ಯೋಗ್ಯತಾಭಿಜ್ಞ, ನಮ್ಮ ಯೋಗ್ಯತೆಯನ್ನು ತಿಳಿದುಕೊಂಡಿರುವ ಪರಮ ಅನುಗ್ರಹಶೀಲ, ಪರಮ ಅನುಗ್ರಹವನ್ನ ಮಾಡುವ ಸ್ವಭಾವವುಳ್ಳ ಭಗವತ್ ಪ್ರೇರಿತ, ಭಗವಂತರಿಂದ ಪ್ರೇರಿತರಾದ ಚತುರ್ಮುಖಾದಿ ಸದ್ಗುರೂಪದಿಷ್ಟ, ಚತುರ್ಮುಖನೇ ಬದಲಾದ ಗುರುಗಳಿಂದ ಉಪದಿಷ್ಟವಾದ ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನೆಯ, ನನಗೆ ಯಾವ ಗುಣಗಳ ರೂಪದ ಉಪಾಸನೆಯನ್ನು ಹೇಳಲಾಗಿದೆಯೋ ಅದನ್ನ ಮಾಡಿ ಸಂಜಾತ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ, ಆ ಪರೋಕ್ಷ ಜ್ಞಾನವನ್ನ ಮಾಡಿಕೊಂಡು ಅದರಿಂದ ಹಾಗೂ ಭೋಗಗಳಿಂದ ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಲಕ್ಷಣ, ಸಂಚಿತ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಂಡು ಇದ್ದವರು. ಒಂದೇ ವಿಶೇಷಣ ಇದು. ಹಿಂಗಂದ್ರೇನು ಅಂತ ಮುಂದೆ ಹೇಳ್ತೀನಿ. 2ನೇದ್ದು ಸ್ವಸ್ವ ಯೋಗ್ಯತಾನುಸಾರೇಣ ಸಂಪೂರ್ಣ ಸಾಧನಾನ. ಲಘು ಅರ್ಥ ಆಗ್ತದೆ, ಪಟ್ಟಂತ ಅರ್ಥ ಆಗ್ತದೆ. ಮುಂದಿಂದು ಪೂರ್ವಕಲ್ಪೆ ಬ್ರಹ್ಮಣ ಸಗ ವಿರಜಾನದಿ ಸ್ನಾನೇನ ತ್ಯಕ್ತ ಲಿಂಗಾನಾಂ. 3ನೇ ವಿಶೇಷಣ. ತಥಾ ವಿನಷ್ಟ ಅವಶಿಷ್ಟ ಇಷ್ಟ ಅಶೇಷ ಪ್ರಾರಬ್ಧ ಕರ್ಮಣ ಪ್ರಳಯಕಾಲೇ ಭಗವದುದರೇ ವಸತಾಂ ಆನಂದ ಮಾತ್ರ ವಪುಷಾಂ ತದನುಭವರಹಿತಾನಾಂ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ಧ್ಯಾನ ರತಾನಾಂ ಸೃಷ್ಟಿಕಾಲೇ ಭಗವದುದರಾತ್ ಬಹಿರ್ಗತಾನಾಂ. ಇದು 9 ವಿಶೇಷಣಗಳು. ಯಾರು ವಾಸುದೇವನ ಹೊಟ್ಟೆಯಲ್ಲಿದ್ದಾರಲ್ಲ, ಆ ವಾಸುದೇವನ ಹೊಟ್ಟೆಯಲ್ಲಿದ್ದವರು 9 ವಿಶೇಷಣ ಉಳ್ಳವರಾಗಿದ್ದಾರೆ. ಮೊದಲನೇದು ಒಂದೊಂದು ಶುರು ಮಾಡೋಣಂತ. ಸ್ವಸ್ವಯೋಗ್ಯ ಸ್ವಸ್ವ ಸಮಗ್ರ ಯೋಗ್ಯತಾಭಿಜ್ಞ ಪರಮಾನುಗ್ರಹ ಶೀಲ ಭಗವತ್ ಪ್ರೇರಿತ. ಇದೆಲ್ಲ ಏನಿದೆ ಅಂತಂದರೆ ವಾಕ್ಯ ಆಮೇಲೆ ಹೇಳೋಣ, ಅರ್ಥ ಗೊತ್ತದ, ವಿಷಯ ಹೇಳ್ಕೊತ ಹೋಗ್ತೀನಿ. ಮೊದಲನೇದಾಗಿ ಯಾರು ಮುಕ್ತಿಯೋಗ್ಯರಾದ ಜೀವರು ಅಂತಿದ್ದಾರಲ್ಲ ಅವರ ಕಥೆಯನ್ನು ಹೇಳಲಿಕ್ಕೆ ಹೊರಡೋಣಂತೆ. ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ನಮ್ಮ ಸಾಧನೆಯ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದೆಲ್ಲ ವಾಸುದೇವನ ವಿಶೇಷಣಗಳೇನಿವೆಯಲ್ಲ, ಇವುಗಳಲ್ಲಿ ನಮ್ಮ ಸಾಧನೆಯು ಸೇರಿಕೊಂಡಿದೆ. ಆ ವಾಕ್ಯ ಬಿಡಿಸಿದಾಗ ಅರ್ಥ ಆಗ್ತದೆ. ಮೊದಲನೇದ್ದು ಸಾಧನ ಏನಿರ್ತದೆ. ಮುಕ್ತಿಯೋಗ್ಯರಾಗಿರುವಂಥ ಉತ್ತಮರಾದ ಜೀವರು ಅನಾದಿ ಕಾಲದಿಂದ ಸಾಧನ ಪ್ರಾರಂಭ ಮಾಡಿದ್ದಾರೆ. ನೆನಪಿಟ್ಟುಕೊಳ್ಳ್ರಿ, ಇವತ್ತಿನಿಂದ ಸಾಧನೆ ಅಲ್ಲ. ನಮ್ಮ ಸಾಧನೆ ಈ ಜನ್ಮದ ಸಾಧನೆ ಅಲ್ಲವೇ ಅಲ್ಲ. ಇಷ್ಟೆಲ್ಲ ಮಂದಿ ಕೂತಿದ್ದೇನೆ ನಾನು ಆಗಲೇ ತಮಾಷೆ ಮಾಡಿದೆ, ನಮ್ದಿನ್ನೂ ಸಾಧನ ಶುರುವಾಗಿಲ್ಲ ಅನ್ನೋದು. ಯಾಕೆ ಅಂದರೆ ಅಲ್ಪ ಪ್ರಮಾಣದ ಸಾಧನ ಆದ ಎಂಬ ಉದ್ದೇಶದಿಂದ ಹಾಗೆ ಮಾತಾಡಿದ್ದೇ ಹೊರತಾಗಿ ನಮ್ಮ ಸಾಧನೆ ಪ್ರಾರಂಭ ಆಗಿಲ್ಲ ಅಂತ ತಿಳಿಬೇಡಿ. ನಮ್ಮ ಸಾಧನೆ ಅನಾದಿ ಕಾಲದಿಂದಲೇ ಪ್ರಾರಂಭ ಆಗಿದೆ. ಅನಾದಿ ಕಾಲದಿಂದ ಪ್ರಾರಂಭವಾಗಿದೆ. ಅದೇನಾಗ್ತದೆ ಅಂತಂದ್ರೆ, ಮತ್ತು ಅನಾದಿ ಕಾಲದಿಂದ ಸಾಧನಾ ಪ್ರಾರಂಭ ಆಗಿದೆ ಅಂತಂದ್ರೆ ಮುಂದಿನ ಸಾಧನೆಗಳೆಲ್ಲ ಆಗಬೇಕಾಗಿತ್ತಲ್ಲ, ನಮಗೂ ಭಗವದ ಪರೋಕ್ಷ ಆಗಬೇಕಾಗಿತ್ತು, ನಮಗೂ ಎಲ್ಲ ಆಗಬೇಕಾಗಿತ್ತಲ್ಲ ಅಂದರೆ ಹಂಗಿಲ್ಲ ವ್ಯವಸ್ಥೆ. ಏನಿದೆ ಅಂತಂದರೆ, ಉತ್ತಮ ಜೀವರಾಶಿಗಳ ಸಾಧನೆ ಅನಾದಿ ಕಾಲದಿಂದ ನಡೀತಾ ಬಂದಂತೆ ಪಾಪ ಕ್ರಮೇಣ ಕಡಿಮೆಯಾಗ್ತಾ ಬರ್ತದೆ. ಅದೊಂದು ಅಡ್ಡದ ನೋಡ್ರಿ. ಪಾಪ ಅಂತ ಅನ್ನೋದೊಂದಿದೆಯಲ್ಲ, ಅದು ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ.
ಅಲ್ರಿ ಆಚಾರ, ಅನಾದಿ ಕಾಲದಲ್ಲಿ ನಾವು ಪಾಪ ಮಾಡ್ಲಿಕ್ಕೆ ಎಲ್ಲಿ ಸಾಧ್ಯ ಅದ? ಇದು ಮತ್ತೆ ಪ್ರತ್ಯೇಕ ಚಾಪ್ಟರ್ ಇದೊಂದು, ಈಗ ಹೇಳೋದಿಲ್ಲ ಇದನ್ನ. ದೇಹದಿಂದ ಮಾಡುವ ಪಾಪಗಳಿಗಿಂತಲೂ, ಮಾತಿನಿಂದ ಮಾಡುವ ಪಾಪಗಳಿಗಿಂತಲೂ ಮನಸ್ಸಿನಿಂದ ಮಾಡುವ ಪಾಪ 1000 ಟೈಮ್ಸ್. ದೇಹದಿಂದ ಒಬ್ಬರಿಗೆ ಹೊಡಿತೀವಿ, ಇದಕ್ಕಿಂತ 1000 ಪಟ್ಟು ಹೆಚ್ಚು ಪಾಪವನ್ನೇ ಇಲ್ಲಿ ಮಾಡಿರ್ತೇವೆ ಅಂದರೆ ಮನಸ್ಸಿನಿಂದ ಮಾಡಿರ್ತೀವಿ. ಒಂದೇನು ಸಂತೋಷ ಅಂದ್ರೆ ನಾವು ಮನಸ್ಸಿನಿಂದ ಏನು ಮಾಡ್ತೀವಿ ಅನ್ನೋದು ಆಜುಬಾಜು ಇದ್ದವ್ರಿಗೆ ಗೊತ್ತಾಗಲ್ಲ. ಅದು ಸಂತೋಷದ ಸುದ್ದಿ. ಬೇಕಾದ್ರೆ ನಾಳೆ ಬೇಡೆ ಹಂಚಬಹುದು, ಅಥವಾ ನಿಮ್ಮ ಮನ್ಯಾಗ ನೀವೇ ಹೋಳಿಗೆ ಮಾಡ್ಕೊಂಡು ತಿನ್ನಬಹುದು. ಏನು ನಾವು ಮನಸ್ಸಿನಲ್ಲಿ ಬೈಕೊಂಡದ್ದು, ಪಾಪ ಮಾಡಿದ್ದು, ಕೆಟ್ಟದ್ದು ಅಂದ್ಕೊಂಡದ್ದು ಯಾರಿಗೂ ಗೊತ್ತಾಗಿಲ್ಲ. ಎಷ್ಟು ಸಂತೋಷದ ನೋಡ್ರಿ, ಎಷ್ಟು ಸಂತೋಷದ ನಮಗೆ. ಅದಕ್ಕೆ ವಿದುರ ಒಂದು ಮಾತು ಹೇಳ್ತಾನೆ, ನಮ್ಮ ಗುರುಗಳು ಪಾಠ ಹೇಳ್ತಿರ್ಬೇಕು ಯಾವಾಗ, ಅಂತಃ ಪ್ರಚ್ಛಿನ್ನ ಪಾಪಾನಾಂ ಶಾಸ್ತ ವೈವಸ್ವತೋ ಯಮಃ. ನೀ ಮುಚ್ಚಿಟ್ಕೊಂಡಿರ್ಬಹುದು, ಒಳಗದ ಯಾರಿಗೆ ಗೊತ್ತಿಲ್ಲ ಅಂತ. ಯಮದೇವ್ ರೆಡಿ ಇಟ್ಕೊಂಡಿದ್ದ, ಒಂದೊಂದೂ ಬಿಟ್ಟಿಲ್ಲ, ಒಂದು ಸೆಂಟೆನ್ಸ್ ಬಿಟ್ಟಿಲ್ಲ. ಛ, ತು, ಥೋ, ಹ, ಹೂ ಅಷ್ಟು ಬರ್ಕೊಂಡಿಟ್ಕೊಂಡ್ರು. ಯಾಕಂದ್ರೆ ಅಷ್ಟಕ್ಕೂ ಫಲ ಅದಲ್ಲ ಅದು. ಅಲ್ರಿ ಬೈದ್ರೆ ಹೊಡೆದ್ರೆ ನೋವು ಆಗ್ತದೆ, ಬರೋಬರಿದೆ. ಮನಸ್ಸಿನಾಗ ಅದು ಹೆಂಗೆ ಬೈದ್ರೆ ಹೆಂಗಾಗಬೇಕು ಅಂದ್ರೆ, ಮನಸ್ಸಿನಲ್ಲಿ ಅಂದುಕೊಂಡರೂ ಪಾಪವೇ, ಬಾಯಿಯಲ್ಲಿ ಅಂದರೂ ಪಾಪವೇ. ನೋಡ್ರಿ, ಮಾತದ ಅಲ್ಲ, ಅದು ಬಹಳ ಕೆಟ್ಟದ್ದಲ್ಲಿ ಗೊತ್ತಿಲ್ಲ ನಮಗೆ. ನಾವು ಯಾರಿಗೂ ಅಂದು ಬಿಡ್ತೀವಿ, ಅಂದಾಗ ಅದು ಅವನ ಮನಸ್ಸಿಗೆ ಹಿಂಸೆ ಆಯಿತು ಅಂದ್ರೆ ಒಂದು ಪಾಪ ಆಗ್ತದೆ. ಅದರಿಂದ ಅನಾದಿ ಕಾಲದಿಂದ ಸಾಧನೆ ಆಗ್ತಾ ಇರ್ತದೆ, ಅದು ಪಾಪ ಕ್ರಮೇಣ ಕಡಿಮೆ ಆಗ್ತಾ ಬರಬೇಕು. ಆಚಾರ್ಯರ ಅದ್ಭುತವಾದ ಪ್ರಮಾಣ ವಾಕ್ಯಗಳು ಸುಮ್ಮನೆ ಓದಿರ್ತೇನೆ, ನೀವೆಲ್ಲ ನೆನಪಿಟ್ಟುಕೊಳ್ಳ್ರಿ. ಮಾನುಷೋತ್ತಮಮಾರಭ್ಯ ಬ್ರಹ್ಮಾಂತಾನಾಂ ಪ್ರಯತ್ನತಃ ವಿಷ್ಣೋ ಭಕ್ತಿಜ್ಞಾನಪೂರ್ವಂ ಭವೇದ್ ಮುಕ್ತಿ ಪ್ರಸಾದತಃ ಭಕ್ತಿಜ್ಞಾನಾದಯ ಸರ್ವೇ ಸರ್ವೇಷಾಮಪ್ಯನಾದಯಃ ಅನಾದಿಕಾಲಾದಾರಭ್ಯ ವೃದ್ಧಾನಾಮುತ್ತರೋತ್ತರಂ ತತ್ತದ್ಯೋಗ್ಯತೆಯ ಪೂರ್ತೌ ವಿಷ್ಣೋ ದೃಷ್ಟಿ ಪ್ರಜಾಯತೆ. ವಿಷ್ಣೋ ದೃಷ್ಟಿ ಅಪರೋಕ್ಷ ಜ್ಞಾನ ಯಾವಾಗ ಆಗ್ತದೆ ಅಂದರೆ, ಮಾನುಷೋತ್ತಮಮಾರಭ್ಯ, ಮುಕ್ತಿಯೋಗ್ಯರಾದವರು ಮನುಷ್ಯೋತ್ತಮರು ಅಂದರೆ ದೇವ ಋಷಿ ಪಿತೃಗಳು ಚಕ್ರವರ್ತಿಗಳು ಮನುಷ್ಯೋತ್ತಮರು. ಮನುಷ್ಯೋತ್ತಮರಿಂದ ಪ್ರಾರಂಭವಾಗ್ತದೆ ಮೋಕ್ಷ. ಬ್ರಹ್ಮಾಂತಾನಾಂ ಚತುರ್ಮುಖ ಬ್ರಹ್ಮದೇವರವರೆಗೆ ಪ್ರಯತ್ನತಃ, ನಿತ್ಯ ಪ್ರಯತ್ನ ಇರಬೇಕು, ನಿತ್ಯ ಪ್ರಯತ್ನ ಮಾಡ್ತಿರ್ಬೇಕು. ಬ್ಯಾಸರ ಮಾಡ್ಕೊಂಡು ಹೋಗಿಲ್ರಿ, ಸಾಕಾಗ್ಯದ, ಭಾಳ ಕೆಲಸ ಆಗ್ಯದ, ಪ್ರಯತ್ನತಃ ವಿಷ್ಣೋ ಭಕ್ತಿ ಜ್ಞಾನಪೂರ್ವಂ ಭವೇತ್ ಮುಕ್ತಿ ಪ್ರಸಾದತಃ. ಭಗವಂತನ ಜ್ಞಾನ, ಭಗವಂತನ ಭಕ್ತಿಯಿಂದ ಆಗ್ತದೆ. ಎಂದ್ರಿಂದ ಶುರುವಾಗೇನಿದು ಅಂತ ಕೇಳಿದ್ರೆ, ಭಕ್ತಿ ಜ್ಞಾನಾದಯ ಸರ್ವೇ ಸರ್ವೇಷಾಮಪ್ಯನಾದಯ. ಬಹಳ ಮಹತ್ವದಲ್ಲ. ಅನಾದಿ ಕಾಲದಿಂದಲೂ ಭಕ್ತಿ ಜ್ಞಾನಗಳು ಪ್ರಾರಂಭ ಆದರೆ ಸಾಧನೆ ಪ್ರಾರಂಭವಾಗಿ ಬಿಟ್ಟಿದೆ. ಇಲ್ಲಿ ಒಂದು ಮಾತನ್ನ ನನಗೆ ಹೇಳಬೇಕು ಅಂತ ಅನಿಸಿದ್ದಕ್ಕೆ ಹೇಳಿ ಹೊರಟಿದ್ದೇನೆ. ಪ್ರಾಯ ನೀವು ತಿಳ್ಕೊಂಡಿರಬಹುದು ಆ ವಿಷಯವನ್ನ. ಏನು ಅಂದರೆ, ಭಕ್ತಿ ಮತ್ತು ಜ್ಞಾನ ಅಂತ ಅನ್ನೋದೇನಿದೆಯಲ್ಲ, ಇದು ಅನಾದಿ ಕಾಲದಿಂದಲೂ ನಮ್ಮಲ್ಲಿ ಇದೆ. ಇದೊಂದು ಚಾಪ್ಟರ್, ಪ್ರತ್ಯೇಕ ಒಂದು ಚಾಪ್ಟರ್. ಅನಾದಿ ಕಾಲದಿಂದ ಇದೆ ಅಂದ್ರೆ ಅರ್ಥ ಏನು ಅಂತಂದ್ರೆ, ಈಗ ಮೋಕ್ಷವನ್ನು ಹೊಂದಿದ ಮೇಲೆ ನಮ್ಮ ಸ್ವರೂಪ ಅಭಿವ್ಯಕ್ತ ಆಗ್ತದೆ ಅಂತ ಹೇಳ್ತೀವಿ ನಾವು. ಸ್ವರೂಪ ಅಭಿವ್ಯಕ್ತ ಆಗೋದು ಅಂದರೆ ಏನು ಅಂದರೆ, ಜ್ಞಾನಾನಂದಗಳು ಅಭಿವ್ಯಕ್ತವಾಗುತ್ತದೆ ಅಂತ ತಿಳಿದಿದ್ದೀವಲ್ವಾ. ಇಷ್ಟೇ ಇಲ್ಲ, ನಮ್ಮ ಸ್ವರೂಪದಲ್ಲಿ ಏನಿದೆ ಅಂತ ಕೇಳಿದ್ರೆ, ಭಕ್ತಿಯು ನನ್ನ ಸ್ವರೂಪವೇ ಆಗಿದೆ. ಹೀಗೆ ನಾವು ಭಕ್ತಿ ಮಾಡ್ತೀವಲ್ಲ, ದೇವರ ವಿಷಯ ಕಂಡು ಕೂಡಲೇ ನಮಸ್ಕಾರ ಮಾಡಬೇಕು, ಕೇಳಬೇಕು, ಕಿವಿ ಅರಳಿಸ್ತೀವಿ, ಮನಸ್ಸು ಪ್ರಫುಲ್ಲಿತವಾಗ್ತದೆ, ಹೋಗಿ ಕೂಡೋಣ ಅಂತ ಅನಿಸ್ತದೆ. ಯದ್ಯಪಿ ನಿತ್ಯ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆ ಕ್ಷಣದಲ್ಲಾದರೂ ಅದು ಮನಸ್ಸೇನು ಅರಳಿಕೊಂಡು ನಿಂತುಕೋತಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಭಕ್ತಿ ಎನ್ನುವುದು ನಿನ್ನ ಸ್ವರೂಪ ಆಗಿದೆ. ಇದನ್ನು ಯಾರನ್ನು ಕುರಿತು ಮಾತಾಡ್ತಿದ್ದೀವಿ? ಮುಕ್ತಿಯೋಗ್ಯರಾದ ಜೀವರನ್ನು ಕುರಿತು ಮಾತಾಡ್ತಿದ್ದೀವಿ ಹೊರತಾಗಿ ಮತ್ತು ದುರ್ಯೋಧನಾಚಾರ ಬಗ್ಗೆ ಮಾತಾಡಿದ್ರೇನು, ದುಶ್ಯಾಸನಾಚಾರ ಬಗ್ಗೆ ಮಾತಾಡಿದ್ರೇನು ಅಂತ ಕೇಳಬಾರ್ದು. ಅದು ಅವರ ವಿಷಯವೇ ಅಲ್ಲ, ಅಲ್ಲೇ ಅಲ್ಲ. ಪರೀಕ್ಷೆ ಕೂತಲ್ಲಿ ಪಾಸ್ ಆದವ್ರು ಯಾರು, ಫೇಲ್ ಆದವ್ರು ಅಂತ ಹೇಳ್ತಿರ್ತಾರೆ ಹೊರತಾಗಿ ಗೇಟ್ನಾಗ ನಿಂತ್ಕೊಂಡವ್ರು ಪಾಸ್ ಆಗ್ಯಾರೋ ಇಲ್ಲೋ ಅಂತ ಕೇಳಲೇಬಾರ್ದು. ಅವ್ರ ಸಂಬಂಧವೇ ಇಲ್ಲ ವಿಷಯ. ಪಾಪ ಅವ ಮಗ ಪರೀಕ್ಷಾ ಬರೆಯೋ ಅಷ್ಟೊತ್ತು 3 ತಾಸು ಅವ ಗೇಟ್ನಾಗ ನಿಂತ್ಕೊಂಡಿದ್ದರಿ, ಅವ ಪಾಸ್ ಆದ್ನೋ ಇಲ್ಲೋ ಹೇಳ್ರಿ ಅಂದ್ರೆ ಅವ ಪರೀಕ್ಷೆ ಕೂತಾನೆ, ನಮ್ಮ ಸಂಬಂಧ ಇಲ್ಲ. ಅಂದ ಮೇಲೆ ಮುಕ್ತಿಯೋಗ್ಯರಾದ ಜೀವರ ಸ್ವರೂಪವು ಆನಂದಾತ್ಮಕ ಜ್ಞಾನಾತ್ಮಕವಾದಂತೆ ಏನಾಗಿದೆ? ಭಕ್ತ್ಯಾತ್ಮಕವಾಗಿದೆ. ಅಂದರೆ ಭಕ್ತಿ ನನ್ನ ಸ್ವರೂಪ. ಯಾರು ಹೇಳ್ಕೊಡೋದು ಬೇಕಾಗಿಲ್ಲ, ಭಕ್ತಿ ನನ್ನ ಸ್ವರೂಪ. ಆದ್ದರಿಂದ ಅದೊಂದು ಸ್ವಲ್ಪ ಏನಾಗಿರ್ತದೆ ರೀ, ಮ್ಯಾಲೆ ಕಸ ಪಸ ಕೂತಿರ್ತದೆ, ಸ್ವಲ್ಪ ಹಿಂಗೆ ಜಾಡಿಸ್ಬೇಕಾಗ್ತಿರ್ತಾರೆ ಅಷ್ಟೇ, ಬೇರೆ ಏನಿಲ್ಲ.
ಮೂರ್ತಿ ಮಾಡೋ ಇರ್ತಾನವ, ಕಲ್ಲಿನೊಳಗೆ ಮೂರ್ತಿ ಮಾಡೋ ಇರ್ತಾನಲ್ಲ, ಅವನ್ ಕೇಳ್ರಿ ಕಲ್ಲು ಮೂರ್ತಿ ಮಾಡೋವಂಗ ಎಷ್ಟು ಚಂದ ಮೂರ್ತಿ ಕೆತ್ತಿದೆಯೋ ಅಂತ ಕೇಳ್ರಿ. ಅವ ಅಂತಾನ, ನಾ ಮೂರ್ತಿ ಕೆತ್ತಿಲ್ಲ, ಕಲ್ಲಿನೊಳಗೆ ಮೊದಲೇ ಮೂರ್ತಿ ಇತ್ತು, ಅದೇನು ಮ್ಯಾಲ ಒಂಚೂರು ಹೊಲಸು ಇತ್ತಲ್ಲ, ಅದನ್ನು ಕತ್ತರಿಸಿ ತೆಗೆದು ಬಿಟ್ಟೆ ಮೂರ್ತಿ ಒಳಗೆ ತಯಾರಿತ್ತು ಅಂತ ಹೇಳ್ತಾನೆ. ಖರೆ ಮೂರ್ತಿ ಮಾಡೋರಿದ್ರೆ, ಖರೆ ಅಂದರೆ ಕರಿ ಬಿಳಿ ಅಲ್ಲ, ಮತ್ತು ವಾಸ್ತವದಲ್ಲಿ ಮೂರ್ತಿ ಮಾಡೋವನಿದ್ರೆ ಅವನಿಗೇನು ಗೊತ್ತದ ಅಂದರೆ, ನಾನು ಮೂರ್ತಿ ಮಾಡುವನಲ್ಲ, ಮೂರ್ತಿಯಲ್ಲಿ ಕಲ್ಲಿನಲ್ಲೇ ಆ ಮೂರ್ತಿ ಇದೆ. ಮೂರ್ತಿ ಮಾಡೋರನ್ನ ಕೇಳ್ರಿ ಒಂದ್ಸರ್ತಿ, ಈ ಕಲ್ಲು ಯಾಕೆ ಆರಿಸ್ಕೊಳ್ಳಿಲ್ಲ, ಈ ಕಲ್ಲು ಯಾಕೆ ಆರಿಸ್ಕೊಂಡ್ರಿ ಅಂತ ಕೇಳ್ರಿ ಅವನಿಗೆ. ಅವ ಹೇಳ್ತಾನೆ, ನನಗೆ ಮೂರ್ತಿ ಇಲ್ಲಿ ಕಂಡಿತು, ಅದಕ್ಕೆ ಇದನ್ನು ಆರಿಸಿಕೊಂಡೆ, ಅಲ್ಲಿ ಕಾಣಲಿಲ್ಲ, ಅದಕ್ಕೆ ಆರಿಸಿಕೊಳ್ಳಿಲ್ಲ ಅಂತ ಹೇಳ್ತಾನೆ. ಇದು ಮೂರ್ತಿಕಾರರಿಗೆ ಅವಸ್ಥೆ ಇದು. ಹಾಗಾದರೆ ಮೂರ್ತಿ ಈಗ ಆಲ್ರೆಡಿ ಕಲ್ಲಿನಲ್ಲಿ ಇದೆ, ಅದು ಮತ್ತು ಹೊರಗೆ ಬರಲಿಕ್ಕೆ ಅದಕ್ಕೇನು ಅಕ್ಕಪಕ್ಕದಲ್ಲಿ ಸೇರಿಕೊಂಡಿದೆಯಲ್ಲ, ಅದನ್ನು ತೆಗಿಬೇಕಷ್ಟೇ. ಸ್ವಭಾವದಲ್ಲಿಯೇ ಭಕ್ತಿ ಇದೆ ನನಗೆ, ಯಾರು ಹೇಳಿಕೊಡ್ಬೇಕಾಗಿಲ್ಲ. ಆ ಭಕ್ತಿ ಅಭಿವ್ಯಕ್ತ ಆಗಲಿಕ್ಕೆ ಇದೇನು ಅಕ್ಕಪಕ್ಕದಲ್ಲಿ ಕಸಪಸಗಳವ ಸರಿಸಬೇಕಾಗಿದ್ದು. ಅನಾದಿ ಭಕ್ತಿ ಜ್ಞಾನಾದಯ ಸರ್ವೇಷಾಮಪ್ಯನಾದಯ. ಬರೇ ಭಕ್ತಿ ಒಂದೇ ಅಂತ ತಿಳಿಬೇಡ್ರಿ. ಇನ್ನೊಂದು ಚಮತ್ಕಾರ ಹೇಳ್ತೀನಿ, ಭಕ್ತಿ ಒಂದೇ ಅಲ್ಲ, ಜ್ಞಾನ ಗೊತ್ತಾಗ್ತದೆ, ಜ್ಞಾನ ಸ್ವಭಾವ, ಆನಂದ ಸ್ವಭಾವ, ಭಕ್ತಿ ಸ್ವಭಾವ. ಇನ್ನೊಂದು ಸ್ವಭಾವ ಏನು? ಪ್ರಕಾಶ. ನಮ್ಮ ದೇಹದಲ್ಲಿ ಬೆಳಕಿದೆ, ನಾವೆಲ್ಲರೂ ಸ್ವಪ್ರಕಾಶರು ಅಂದರೆ ಸೂರ್ಯ ಇದ್ದಂತೆ, ಚಂದ್ರ ಇದ್ದಂತೆ ಅಲ್ಲ. ಮತ್ತೆ ಯಾಕೆ ಚಂದ್ರ ಸೂರ್ಯನ ಪ್ರಕಾಶ ತಗೊಂಡು ಕೊಡ್ತಾನಂತ ಇವತ್ತಿನ ಸೈನ್ಸ್ ಹೇಳ್ತದೆ, ಆದ್ದರಿಂದ ನಾನು ಅದನ್ನು ದೃಷ್ಟಾಂತ ಕೊಡೋದಿಲ್ಲ. ಸೂರ್ಯ ಸ್ವಪ್ರಕಾಶ. ಅದಕ್ಕೆ ನೀವು ಮತ್ತೊಂದು ಕತ್ತಲೆ ಕೋಣೆಯಲ್ಲಿ ಇರುವ ಗಡಿಗೆಯನ್ನು ಅಥವಾ ಪಾತ್ರೆಯನ್ನು ನೋಡಲಿಕ್ಕೆ ಬೆಳಕು ಬೇಕು, ಅದು ಪರಪ್ರಕಾಶ. ಗೊತ್ತಾಯ್ತಿಲ್ಲ? ಕ್ಯಾಂಡಿಲ್ ಹಿಡ್ಕೊಂಡು ಹೋಗಿ ಕಂದಿಲ್ ಹಿಡ್ಕೊಂಡು ಹೋದಾಗ ಅದು ಕಾಣಿಸ್ತದೆ. ಆದರೆ ಈ ಕ್ಯಾಂಡಲ್ ಇರ್ತದಲ್ಲ, ಇದಕ್ಕೆ ಇನ್ನೊಂದು ಬ್ಯಾಟ್ರಿ ಹಚ್ಚಿ ನೋಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಹಂಗಿರ್ತಾನೆ ಹೇಳೋಣಂತ, ಇಲ್ಲೊಂದು ದೀಪ ಇದೆ, ಬ್ಯಾಟ್ರಿ ಹಚ್ಚ್ರಿ ಅಂತ ಯಾರು ಅಂತಾರ? ಹಂಗೆ ಅನ್ನೋರ್ನ ಆ ಕಡೆ ಅಲ್ಲೊಂದು ನಮ್ದು ಊರಿಗೆ ಒಂದು ಹೊರಗೆ ಒಂದು ಬೈಪಾಸ್ ಹೋಗ್ತದೆ, ಅಲ್ಲೊಂದು ಬೆಳಗಾವಿ ರೋಡ್ ಅಂತದೆ, ಕಳಿಸ್ಬೋದು. ಹಾಗಾದರೆ ದೀಪವು ಸ್ವಪ್ರಕಾಶ ಅಂದರೆ ಏನು? ತನ್ನನ್ನೂ ಪ್ರಕಾಶಗೊಳಿಸ್ತದೆ, ತನ್ನನ್ನೂ ತಿಳಿಸ್ತದೆ, ಇನ್ನೊಂದು ವಸ್ತುವನ್ನು ತಿಳಿಸ್ತದಲ್ಲ, ಇದಕ್ಕೆ ಸ್ವಪ್ರಕಾಶ ಅಂತ ಕರೀತಾರೆ. ಜೀವಸ್ವರೂಪ ಏನಾಗಿದೆ? ಸ್ವಪ್ರಕಾಶವಾಗಿದೆ. ಇದು ಒಂದು. ಇನ್ನೊಂದು ಬಲ ಅಂತನ್ನುವುದು ನಮ್ಮ ಸ್ವಭಾವವೇ ಆಗಿದೆ. ಮತ್ತೊಂದು ತಾರತಮ್ಯ, ಇದು ನಮ್ಮ ಸ್ವರೂಪದಲ್ಲೇ ಅದ, ನೆನಪಿಟ್ಟುಕೊಳ್ಳಿ. ಉತ್ತಮತ್ವ ಅಧಮತ್ವಗಳು ಸ್ವರೂಪದಲ್ಲೇ. ಉದಾಹರಣೆಗೆ ಬ್ರಹ್ಮದೇವರಲ್ಲಿರುವಂತಹ ಉತ್ತಮತ್ವ, ಶೇಷದೇವರಲ್ಲಿರುವ ಅಧಮತ್ವ ಸ್ವರೂಪ. ಅದು ಈ ಸಂಸಾರದಲ್ಲಿ ಇದ್ದಾಗ ಬಂದಿದೆ ಅಂತ ತಿಳಿಬೇಡ್ರಿ. ಶೇಷದೇವರು ಸಂಸಾರಕ್ಕೆ ಬಂದಾರ, ಅದಕ್ಕೆ ಅಧಮ ಆಗ್ಯಾರ, ಮುಕ್ತಿಗೆ ಹೋಗ್ಬಿಟ್ರೆ ಬ್ರಹ್ಮದೇವ್ರ ಬಾಜು ಕುರ್ಚಿ ಹಾಕೊಂಡು ಕೊಡ್ತಾರೆ, ಹಂಗಿಲ್ಲ. ಅಲ್ಲಿ ಹೋದರೂ ಶೇಷದೇವರು ಕೆಳಗೆ, ಬ್ರಹ್ಮದೇವರ ಮೇಲೆ. ಯಾಕೆ ಅಂದರೆ ಈ ಉತ್ತಮತ್ವ ಅಧಮತ್ವವೆಂಬುವಂತಹ ತಾರತಮ್ಯ ಸ್ವರೂಪಗತವಾದದ್ದು. ಅರ್ಥ ಆಗ್ತಾ ಇದೆಯಲ್ಲ ಎಷ್ಟೆಷ್ಟು ಸ್ವರೂಪದಲ್ಲಿದೆ ಎಂಬುದನ್ನು ಬಿಚ್ಚಿ ಹೇಳ್ತಾ ಇದ್ದೇನೆ. ಗುಣಗಳಿವೆಯಲ್ಲ, ಗುಣಗಳು ಸ್ವರೂಪಗತವಾದದ್ದು. ನನ್ನ ಗುಣಗಳು ನನ್ನ ಸ್ವರೂಪಗತವಾದದ್ದು, ನಿಮ್ಮ ಗುಣಗಳು ನಿಮ್ಮ ಸ್ವರೂಪಗತವಾದದ್ದು. ಚೇಂಜ್ ಆಗೋದಿಲ್ಲ. ಇದ್ದ ಗುಣಗಳು ಅಭಿವ್ಯಕ್ತ ಆಗ್ತಾ ಹೋಗಬೇಕು. ಆದರೆ ಹೇಳ್ತಾರೆ, ಅನಾದಿ ಕಾಲಾದಾರಭ್ಯ ವೃದ್ಧಾನಾಂ ಉತ್ತರೋತ್ತರಂ, ನಿತ್ಯದಲ್ಲಿ ಬೆಳೀತಾ ಹೋಗ್ತದಂತೆ. ನೀವು ಎಷ್ಟು ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡ್ತಾ ಹೊರಡ್ತೀರಿ, ಅಷ್ಟು ಜ್ಞಾನ, ಅಷ್ಟು ಭಕ್ತಿ, ಅಷ್ಟು ಆನಂದ, ಅಷ್ಟು ಬಲ ಬೆಳೆಯುತ್ತಾ ಹೋಗುತ್ತೆ. ಅದರ ಅರ್ಥ ಅಭಿವ್ಯಕ್ತವಾಗುತ್ತಾ ಹೋಗುತ್ತೆ. ಮುಗಿತು. ತತ್ತದ್ಯೋಗ್ಯತೆಯ ಪೂರ್ತವು ಅವರವರ ಯೋಗ್ಯತಾನುಸಾರವಾಗಿ ಪೂರ್ಣವಾದರೆ ವಿಷ್ಣು ದೃಷ್ಟಿ ಪ್ರಜಾಯತೆ, ಆಗ ಅಪರೋಕ್ಷ ಜ್ಞಾನವಾಗುತ್ತದೆ. ಇದು ಒಂದನೇ ಸ್ಟೆಪ್ ರೀ. ಇದು ಅನಾದಿ ಕಾಲದಿಂದಲೂ ಸಾಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಪ್ರತಿ ಜನ್ಮದಲ್ಲೂ ಬೆಳೆಸಿಕೊಂಡು ಬಂದು ನಿಂತಿರುವ ಜೀವರಾಶಿ. ಇಂಥವನಿಗೆ ಗುರುಗಳು ಬರ್ತಾರಂತೆ. ಯಾರವರು ಗುರುಗಳು? ಬಿಂಬಾಪರೋಕ್ಷ ಮಾಡುವ ಗುರುಗಳು ಬರ್ಬೇಕಲ್ರಿ. ಉಳಿದುದೆಲ್ಲ ಮಾಡ್ತಿರ್ತಾರೆ, ಪಾಠ ಹೇಳೋ ಗುರುಗಳು ಇದ್ದೇ ಇರ್ತಾರೆ ಲೋಕದಲ್ಲಿ, ಅವರಲ್ಲ. ಬಿಂಬಾಪರೋಕ್ಷ ಮಾಡುವಂಥ ಗುರುಗಳು ಬರಬೇಕಲ್ಲ. ಶ್ರೀಮದಾಚಾರ್ಯ ಅಂತಾರೆ, ಇದು ನಮಗೇನು ಬಿಂಬವನ್ನು ಉಪದೇಶ ಮಾಡುವಂಥವ್ರು ಇದ್ದಾರಲ್ಲ, ಅವರು ಎಂಥವರಿರ್ತಾರೆ ಗುರುಗಳು ಅಂದರೆ ಅವರು ಅಪರೋಕ್ಷ ಜ್ಞಾನಿಗಳಾಗಿರುತ್ತಾರೆ. ಮೊದಲನೇ ಕಂಡೀಷನ್. ನನಗೆ ಬಿಂಬವನ್ನು ಉಪದೇಶ ಮಾಡಬೇಕು ಅಂತ ಬರುವ ಗುರುಗಳು ಯಾರಿದ್ದಾರೋ ಅವರಿಗೆ ಅಪರೋಕ್ಷ ಜ್ಞಾನ ಆಗಿರಲೇಬೇಕು. ಮಸ್ಟ್ ಆ್ಯಂಡ್ ಶುಡ್. ನನಗಾಗಿಲ್ಲ ಒಪ್ಪಿ, ನೀ ಮಾಡ್ಕೋ, ನಾ ಆಮೇಲೆ ಬರ್ತೀನಿ, ಹಂಗೆ ಹೇಳಿ ಬರೋದಿಲ್ಲ, ಚಾನ್ಸೇ ಇಲ್ಲ. ಹಾಗಾದರೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇಲ್ಲೊಂದು ಶಬ್ದ ಇದೆ, ಸ್ವಸ್ವ ಸಮಗ್ರ ಯೋಗ್ಯತಾಭಿಜ್ಞ ಗುರು
ನನ್ನ ಯೋಗ್ಯತೆಯನ್ನು ತಿಳ್ಕೊಂಡಿರುವಂತಹ ಗುರುಗಳು. ನನ್ನ ಯೋಗ್ಯತೆ ಅಂದ್ರೆ ಏನು? ಇವನಿಗೆ ಯಾವ ರೂಪವನ್ನು ಉಪದೇಶ ಮಾಡಬೇಕು, ಎಷ್ಟು ಗುಣಗಳನ್ನು ಉಪದೇಶ ಮಾಡಬೇಕು ಎನ್ನುವ ನನ್ನ ಯೋಗ್ಯತೆಯನ್ನ ಬಲ್ಲ ಗುರು ಅಂತಂದ್ರೆ ಅವನೇನಾಗಿರಬೇಕು ಅಂದ್ರೆ ಅಪರೋಕ್ಷ ಜ್ಞಾನಿಯೇ ಆಗಿರಬೇಕು. ಗುರುಗಳು ಇಬ್ಬರಿದ್ದಾರೆ. ಯಾರಿಬ್ರು ಅಂತ ಕೇಳಿದ್ರೆ ಶಿಷ್ಯ ಯೋಗ್ಯತಾ ಭಿಜ್ಞ ಗುರುಗಳು, ಶಿಷ್ಯ ಯೋಗ್ಯತೆಯನ್ನು ತಿಳಿಯದೇ ಇರುವಂತಹ ಗುರುಗಳು ಇಬ್ಬರಿದ್ದಾರೆ. ಈಗ ಉದಾಹರಣೆಗೆ ನಾನು ನಿಮಗೆ ಪಾಠ ಹೇಳ್ತೀನಿ ಅಂತ ಇಟ್ಕೊಳ್ರಿ, ಹಂಗೇನು ಗಾಬರಿ ಆಗಬೇಡ್ರಿ, ನೀವೆಲ್ಲ ನನ್ನ ಕಡೆ ಪಾಠಕ್ಕೆ ಬರ್ತೀರಿ ಇದ್ದುಕೊಂಡು ಹೇಳಿ. ಬರೋರು ಬರ್ತಾರೆ, ಬರದೇ ಇದ್ದವ್ರು ಇಲ್ಲ, ಬೇರೆ ಕಡೆಗೂ ಪಾಠಕ್ಕೆ ಹೋಗ್ತಿರ್ತಾರೆ, ಅದೇ ದೋಷ ಅಲ್ಲ. ನಾನು ಪಾಠ ಹೇಳುವಾಗ ನಿಮ್ಮ ಯೋಗ್ಯತೆಯನ್ನು ನಾನು ತಿಳಿದವನಲ್ಲ. ನನಗೇನೂ ಗೊತ್ತಿಲ್ಲ ನಿಮ್ಮ ಯೋಗ್ಯತಾ ಏನದ ಅಂತ ಹೆಂಗೆ ಗೊತ್ತಾಗಬೇಕು. ಆದರೂ ನಾನು ಪಾಠ ಹೇಳ್ತಿರ್ತೇನೆ ಅಲ್ರಿ ಆಚಾರ್ಯ. ಪ್ರವಚನದಾಗ ಎಷ್ಟು ಘಂಟಾಘೋಷವಾಗಿ ನಿಮ್ಮ ಯೋಗ್ಯತಾ ಗೊತ್ತಿಲ್ಲ ಆದರೂ ಪಾಠ ಹೇಳ್ತೀನಿ. ಮತ್ತು ನಮ್ಮ ಯೋಗ್ಯತಾ ಗೊತ್ತಿದ್ದವ್ರು ಹೇಳಿ ನೀವ್ಯಾಕೆ ಹೇಳಬೇಕು ಅಂತಂದ್ರೆ ಶ್ರೀಮದಾಚಾರ್ಯರು ಟೀಕಾಕೃತ್ನಾದರೂ ಒಂದು ಮಾತು ಹೇಳ್ತಾರೆ, ಬಹಳ ದೊಡ್ಡ ಮಾತು. ಏನು? ಮತಿಶ್ರುತಿ ಧ್ಯಾನ ಕಾಲ ವಿಶೇಷಂ ಗುರು ಉತ್ತಮ ವೇತ್ತಿ ತಸ್ಯೋಕ್ತ ಮಾರ್ಗೇಣ ಕುರುವತ ಸ್ಯಾಧಿದರ್ಶನಂ. ಎಲ್ಲ ಶ್ರೀಮನ್ ನ್ಯಾಯಸುಧಾ ಅನುವ್ಯಾಖ್ಯಾನದ ವಿಷಯಗಳನ್ನು ತಂದು ಮೆಲ್ಲಕ್ಕೆ ಹೇಳ್ತಿದ್ದೀನಿ. ಮತಿಶ್ರುತಿ ಧ್ಯಾನ ಕಾಲ ವಿಶೇಷಂ, ಶ್ರವಣ ಮಾಡುವ ಕಾಲ, ಧ್ಯಾನ ಮಾಡುವ ಕಾಲ, ಮನನ ಕಾಲವನ್ನು ಗುರುಹು ವೇತ್ತಿ, ಅವರಿಗೆ ಗೊತ್ತು ಇವನಿಗೆ ಯಾವಾಗ ಏನು ಹೇಳಬೇಕು, ಏನು ಮಾಡಬೇಕು ಅಂತ ಗೊತ್ತು. ತಸ್ಯ ಉಕ್ತ ಮಾರ್ಗೇಣ, ಆ ಅಪರೋಕ್ಷ ಜ್ಞಾನಿಯಾದ ಗುರು ನನ್ನ ಯೋಗ್ಯತೆಯನ್ನು ತಿಳಿದುಕೊಂಡವನು ಬಂದು ಹೇಳಿದಾಗ ಮಾಡಿದರೆ ಸ್ಯಾತಿ ದರ್ಶನ, ಆವಾಗ ಬಿಂಬಾಪರೋಕ್ಷ ಆಗ್ತದೆ. ಸರಿಯಾ? ಬಿಂಬಾಪರೋಕ್ಷ ಆಗ್ತದೆ. ಈ ಬಿಂಬಾಪರೋಕ್ಷವನ್ನು ಗುರುಗಳು ಹೆಂಗೆ ಮಾಡಿಸ್ತಾರ ಅಂತನ್ನೋದು ಒಂದು ಸ್ವಾರಸ್ಯದ. ಶ್ರೀಮದಾಚಾರ್ಯ ಹೇಳ್ಯಾರ ಅದನ್ನು. ಬಿಂಬೋಪದೇಶ ಮಾಡಿಬಿಟ್ರು, ಬಿಂಬೋಪದೇಶ ಆತು, ನಾ ಧ್ಯಾನ ಮಾಡಿದೆ, ಪಕ್ವ ಆತು, ಕಣ್ಣು ಮುಚ್ಚಿದೆ, ಕಾಣಿಸ್ತು, ಸ್ವಲ್ಪ ತಡಿ, ಅಲ್ಲೂ ಒಂಚೂರು ಜಾಗ ಬಿಡು, ಜಾಗ ಅದ ಇನ್ನು. ಹಾಗಾದರೆ ಎರಡು ತರಹದ ಗುರುಗಳಿದ್ದಾರೆ, ಯೋಗ್ಯತಾಭಿಜ್ಞರಾದ ಗುರುಗಳು, ಯೋಗ್ಯತಾ ಅಭಿಜ್ಞರಲ್ಲದ ಗುರುಗಳು. ಯೋಗ್ಯತಾಭಿಜ್ಞರಾದ ಗುರುಗಳು ಬಂದು ನಿನ್ನ ಬಿಂಬ ಮತ್ಸ್ಯ, ನಿನ್ನ ಬಿಂಬ ಕೂರ್ಮ, ನಿನ್ನ ಬಿಂಬ ನರಸಿಂಹ ಅಂತ ಉಪದೇಶ ಮಾಡುವವರೆಗೂ ನಾನೇನು ಮಾಡಲಿಕ್ಕಿಲ್ಲ. ಅವ್ರು ಬಂದು ಉಪದೇಶ ಮಾಡಬೇಕು. ಹೌದು, ಅವ್ರು ಬರೋ ತನಕ ಏನು ಮಾಡಬೇಕು ಪ್ರಶ್ನೆ ಅಲ್ಲ. ಅದಕ್ಕೆ ಶ್ರೀಮನ್ ನ್ಯಾಯಸುಧೆಯಲ್ಲಿ ಉತ್ತಮ ಗುರುಹು ಶಿಷ್ಯ ಯೋಗ್ಯತಾಭಿಜ್ಞ, ಶಿಷ್ಯ ಯೋಗ್ಯತಾಭಿಜ್ಞ ಗುರು ಪ್ರದಾನ ಪೂರ್ವಕಮೇವ ಶ್ರವಣಾಧಿಕಂ ಕರ್ತವ್ಯಂ. ಆ ಯೋಗ್ಯತೆಯನ್ನು ತಿಳಿದುಕೊಂಡಿರುವಂಥ ಗುರುಗಳು ಹೇಳಿದಾಗಲೇ ಉಪಾಸನೆಗಳನ್ನು ಮಾಡಬೇಕು, ಒಪ್ಪಿಕೊಳ್ತೀವಿ. ತಾದೃಶಸ್ಯ ಗುರೋಹು ದುರ್ಲಭತ್ವೇನ, ಅಂಥ ಗುರುಗಳು ನಮಗೆಲ್ಲ ಸಿಗ್ತಾರಲ್ಲ ಅಂಥ ಗುರುಗಳು ನಮಗೆ. ಇಷ್ಟು ದಿವಸ ಪಾಪ ನೀವು ನನ್ನ ಕಡೆ ಪ್ರವಚನ ಕೇಳಿ, ಪಾಠ ಕೇಳಿ ಎಷ್ಟು ಒದ್ದಾಡ್ಲಿಕ್ಕತ್ತೀರಿ ಎಲ್ಲರ. ಒಬ್ಬರ ನಮ್ಮ ಯೋಗ್ಯತಾಭಿಜ್ಞ ಗುರುಗಳು ಸಿಗಬಾರ್ದಾ? ಸಿಕ್ಕ ಕೂಡಲೇ ಈ ಆಚಾರನ ಕೈ ಬಿಟ್ಟು ಕೆಲವರಿಗೆ ಆನಂದ, ಈ ಶಬ್ದ ಕೇಳಿದಾಗಲೇ ಆನಂದ. ಬಿಡ್ಲಿ ಮುಂದಿನ ವಿಷಯ, ಮುಂದಿನ ವಿಷಯ, ಈ ಆಚಾರನ ಕೈ ಬಿಟ್ಟು ಆನಂದ ಆತು ಅಂತ ತಿಳ್ಕೊಂಡು. ಮೊನ್ನೆ ಯಾರಾದ್ರು ಚಾಷ್ಟಿ ಮಾಡ್ಲಿಕ್ಕೆ ಅದೇನು ಹೇಳೋದಿಲ್ಲ ಬಿಡ್ರಿ. ಈಗ ಮತ್ತೆ ಸುಳ್ಳು ಆಮೇಲೆ ಹಿಂಗೆ ಹೇಳಿದ್ರು ಕೆಲವ್ರು ನಮಗೋಸ್ಕರ ಹೇಳ್ಯಾರ, ನಮ್ಮನ್ನ ದೃಷ್ಟಿಕೋನದಾಗ ಇಟ್ಕೊಂಡ್ರ, ನಮ್ಮನ್ನ ಟಾರ್ಗೆಟ್ ಮಾಡ್ರ ಅಂತಿರ್ತಾರೆ. ಅದಕ್ಕೆ ಅದನ್ನ ನಾನೇ ಒಳಗೆ ನುಂಗ್ಕೊಂಡ್ಬಿಡ್ತೀನಿ. ರುದ್ರದೇವ್ರು ಹೆಂಗೆ ವಿಷಯ ನುಂಗಿಬಿಟ್ರಲ್ಲ, ನಾನು ನುಂಗ್ಕೊಂಡ್ಬಿಡ್ತೀನಿ ಅಷ್ಟೇ. ತಾದೃಶಸ್ಯ ಗುರೋಹೋ ದುರ್ಲಭತ್ವೇನ ಶ್ರವಣಾದ್ಯ ಭಾವ ಪತ್ತೇ. ಹಂಗಾರೆ ನೀವು ಶ್ರವಣ ಮನನಗಳಾಗೋದಿಲ್ವಲ್ಲ ಅಂದರೆ ಅದಕ್ಕೆ ಶ್ರೀಮಠ್ ಟೀಕಾಕೃತ್ಪಾದರು ಕೊಟ್ಟ ಉತ್ತರ, ಲಭ್ಯಮಾನೋ ಅಸೌ ಅನುಷ್ಠಿತ ಶ್ರವಣಾದಿನ ಆಧ್ಯಾತ್ಮಿಕ ಸಂಪನ್ನೇನೈವ ಶಿಷ್ಯೇನ ಲಭ್ಯತೆ ನಾನ್ಯೇನ ತಥಾ ಅನ್ಯೋನ್ಯಾಶ್ರಯ. ಮತ್ತು ಅಂಥ ಗುರುಗಳು ಬರಬೇಕಾದ್ರೆ ಯಾವಾಗ ಬರ್ತಾರೆ ಅಂದರೆ ಇವನ ಶ್ರವಣ ಮನನಾದಿಗಳು ಪೂರ್ಣವಾಗಿದ್ದರೆ ಆ ಗುರುಗಳು ಬರೋದು. ಆ ಗುರುಗಳು ಬಂದು ಹೇಳಿದಾಗಲೇ ಇವನಿಗೆ ಶ್ರವಣ ಮನನಾದಿಗಳಾಗೋದು ಅಂದರೆ ಇದಕ್ಕೆ ಶಾಸ್ತ್ರದಲ್ಲಿ ಅನ್ಯೋನ್ಯಾಶ್ರಯ ಅಂತ ಕರೀತಾರೆ. ಅಂದ್ರೆ ಏನು ಅಂದರೆ ಲಗ್ನ ಆಗ ಹೊರತು ಹುಚ್ಚು ಹೋಗಂಗಿಲ್ಲಂತ, ಹುಚ್ಚು ಹೋಗ್ಲರ್ತು ಲಗ್ನ ಆಗಂಗಿಲ್ಲಂತ. ಸರಿ ಆತಿಲ್ಲ? ನನ್ನ ಶ್ರವಣ ಮನನಗಳಾಗದ ಹೊರತು ಆ ಗುರುಗಳು ಬರೋದಿಲ್ಲ, ಆ ಗುರುಗಳು ಬರೋದು ಹೊರತು ಶ್ರವಣ ಮನನಗಳಾಗೋದಿಲ್ಲ. ಆಚಾರ ಮುಂದೇನು ಲಗ್ನ ಆಗಬೇಕು ಅಂತ ಭಾಳ ಹುಚ್ಚಿಡ್ಸ್ಕೊಂಡಿದ್ನಂತ, ಲಗ್ನ ಆದ್ಮೇಲೆ ಮತ್ತೆ ಹುಚ್ಚಿಡ್ತಂತ. ಅದಕ್ಕೆ ಟೀಕಾಕ ಶ್ರೀಮದಾಚಾರ್ಯ ಉತ್ತರ, ಯದಿ ತಾದ್ರ ಗುರುರ್ನಾಸ್ತಿ, ಅಂಥ ಗುರುಗಳು ಸಿಕ್ಕಿಲ್ಲ ಹೋದಲ್ಲಿ ನಿಮಗೆ ಎಂಥವರು ಅಪರೋಕ್ಷ ಜ್ಞಾನಿಗಳಾದ ನಿನ್ನ ಯೋಗ್ಯತೆಯನ್ನು ತಿಳಿದು ಗುರುಗಳು ಸಿಕ್ಕಿಲ್ಲಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿರ್ಣೀತ ಶ್ರವಣಾಧಿಕಂ ತತ್ಸಿದ್ಧಾಂತಾನುಸಾರೇಣ ನಿರ್ಣಯ ಜ್ಞಾತ್ ಸಮಾಚರೇತ್. ಅಲ್ಲಿಯವರೆಗೆ ನಿನಗೇನು ಈ ಗುರುಗಳಿದ್ದಾರಲ್ಲ, ಅಪರೋಕ್ಷ ಜ್ಞಾನಿಗಳಿಂದ ರಚಿತವಾದ ಗ್ರಂಥಗಳನ್ನು ತಾವು ಅಧ್ಯಯನ ಮಾಡಿ ದೃಢ ವಿಶ್ವಾಸ ಹೊಂದಿದ್ದಾರಲ್ಲ, ಆ ಗುರುಗಳ ಕಡೆಯಿಂದ ಪಾಠ ಕೇಳ್ತಾ ಇದ್ರೂ ಸಾಕು, ಶ್ರವಣ ಮನನಾದಿಗಳಾಗತ್ತೆ. ಅದರ ಪುಣ್ಯದ ಫಲದಿಂದ ಆ ಅಪರೋಕ್ಷ ಜ್ಞಾನಿಗಳಾದ ಗುರುಗಳು ಬರ್ತಾರೆ. ಏನು ಟೀಕಾಕೃತ್ಪಾದನೆ ಮಾಡಿದ ಉಪಕಾರ
ಇವೆಲ್ಲ ಶ್ರೀಮನ್ ನ್ಯಾಯಸುಧೆಯಲ್ಲಿ ಬಂದ ವಾಕ್ಯಗಳ ಹುಡುಗಾಟಿಕೆ ಅಲ್ಲ ಇದೆಲ್ಲ. ಇದರ ಮುಂದೆ ವಿದ್ಯಾಧೀಶ ತೀರ್ಥರು, ಸತ್ಯವ್ರತ ತೀರ್ಥರು, ಮಂತ್ರಾಲಯ ಸ್ವಾಮಿಗಳು, ಯಾದವಾರರು, ಶ್ರೀನಿವಾಸ ತೀರ್ಥರು, ಚಷಕಾಚಾರ್ಯರು ಎಷ್ಟು ಮಂದಿ ವ್ಯಾಖ್ಯಾನ ಬರೆದಿದ್ದಾರೆ. ಆ ಎಲ್ಲ ವ್ಯಾಖ್ಯಾನಗಳಲ್ಲಿ ಸೇರಿದ ವಿಷಯಗಳನ್ನು ಕೇಳಿದ್ರೆ ಭಯ ಆಗುತ್ತೆ. ಹಾಗಿದ್ರೆ ಶ್ರೀಮದಾಚಾರ್ಯ ಒಂದು ಭರವಸೆ ಕೊಡ್ತಾರೆ, ನೋಡಪ್ಪ, ಗುರುಗಳು ಇಬ್ಬರು, ಯೋಗ್ಯತಾ ಅಭಿಜ್ಞರು, ಯೋಗ್ಯತಾ ಅನಭಿಜ್ಞರು. ಯೋಗ್ಯತಾ ಅನಭಿಜ್ಞರಾದ ಗುರುಗಳ ಕಡೆಗೇನೆ ಮೊದಲು ಪಾಠಕ್ಕೆ ಹೋಗಿ ತಪ್ಪಲ್ಲ. ಯಾಕೆ ಅಂದರೆ ಅವರು ಮಾಡಿಸುವ ಶ್ರವಣ ಮನನಗಳಿವೆಯಲ್ಲ, ಅದರ ಪುಣ್ಯದ ಪ್ರಭಾವದಿಂದ ಯೋಗ್ಯತಾ ಅಭಿಜ್ಞರಾದ ಗುರುಗಳು ಬರ್ತಾರೆ. ನಿಶ್ಚಿಂತೆಯಿಂದ ದಿವಸ ಪಾಠಕ್ಕೆ ಪ್ರವಚನಕ್ಕೆ ಬರ್ರಿ, ಬಿಡ್ಲಿಕ್ಕೆ ದಾರಿ ಇಲ್ಲ. ಅವ್ರು ಬರೋ ತನಕ ನನ್ನ ಕಡೆಗೆ ಬರ್ರಿ. ಅವ್ರು ಬಂದರು ಅಂದ್ರೆ ನನಗೆ ಹೇಳ್ತಾರೆ, ಅವಾಗ ನಾನೇ ನಿಮ್ಮನ್ನು ಬಿಡ್ತೀನಿ. ಆಯ್ತಾ? ಯದಿ ತಾದ್ರ ಗುರುರ್ನಾಸ್ತಿ ನಿರ್ಣಯ ಶ್ರವಣಾಧಿಕಂ. ಹೌದಾಚಾರ ಅಂತೂ ಹೇಳಿದ್ರಿ, ವಿಷಯ ಎರಡಾಯ್ತು. ಅಂಥ ಗುರುಗಳು ಎಂದು ಬರ್ತಾರ ಅಂತ ಒಂದು ಪ್ರಶ್ನೆ ಈಗ. ಬರ್ರಿಪ್ಪ, ಅಂಥ ಗುರುಗಳು ಎಂದು ಬರ್ತಾರ ಅಂತ ರಾಯರಂತಾರೆ, ಪರಮಾನುಗ್ರಹಶೀಲ ಭಗವತ್ ಪ್ರೇರಿತ ಚತುರ್ಮುಖಾದಿ ಸದ್ಗುರೂಪದಿಷ್ಟ. ನನಗೆ ಬಿಂಬವನ್ನು ಉಪದೇಶ ಮಾಡುವ ಅಪರೋಕ್ಷ ಜ್ಞಾನಿ ಗುರುಗಳಿಗೆ ತತ್ವಾಭಿಮಾನಿ ದೇವತೆಗಳೆಲ್ಲ ಪ್ರೇರಣೆ ಮಾಡಬೇಕು. ಎಲ್ಲಿಂದ? ಚತುರ್ಮುಖ ಬ್ರಹ್ಮದೇವರಿಂದ ಮೊದಲುಗೊಂಡು ಎಲ್ಲರೂ ಹೋಗ್ರಿ, ಇನ್ನ ಅವ್ನು ಪ್ರೇರಣೆ ಮಾಡ್ರಿ, ಅವ್ನು ಉಪದೇಶ ಮಾಡ್ರಿ ಅಂತ ಅವ್ರು ಪ್ರೇರಣೆ ಮಾಡಬೇಕು. ಯಾರು? ಬ್ರಹ್ಮದೇವರಿಂದ ಮೊದಲುಗೊಂಡು ಎಲ್ಲರೂ ಗುರುಗಳಲ್ಲ, ಯಾರ್ಯಾರು ಗುರುಗಳಿದ್ದಾರೆ ಅವ್ರು ಪ್ರೇರಣೆ ಮಾಡಬೇಕು. ಆ ಚತುರ್ಮುಖ ಬ್ರಹ್ಮದೇವರು ಯಾವಾಗ ಪ್ರೇರಣೆ ಮಾಡ್ತಾರೋ ಅಂತ ಮತ್ತೊಂದು ಪ್ರಶ್ನೆ. ಭಗವಂತ ಪ್ರೇರಣೆ ಮಾಡಬೇಕು, ಸರಳದ, ಇದಕ್ಕಿಂತ ಹೆಚ್ಚಿನ ವಿಷಯ ಇಲ್ಲೇ ಇಲ್ಲ. ಹಾಗಾದರೆ ಒಂದು ಕಾಲದಲ್ಲಿ, ಒಂದು ಕಾಲದಲ್ಲಿ ಏನಾಗಬೇಕು ಅಂತಂದರೆ, ಮತ್ತು ಚತುರ್ಮುಖನಿಗೆ ಪರಮಾತ್ಮ ಪ್ರೇರಣೆ ಮಾಡಬೇಕು, ಚತುರ್ಮುಖ ಶೇಷಾದಿಗಳಿಗೆ ಪ್ರೇರಣೆ ಮಾಡಬೇಕು, ಶೇಷಾದಿಗಳು ತತ್ವಾಭಿಮಾನಿಗಳಿಗೆ, ಅವರು ನನಗೆ ಉಪದೇಶ ಮಾಡುವ ಅಪರೋಕ್ಷ ಜ್ಞಾನಿಗಳಾದ ಗುರುಗಳಿಗೆ ಪ್ರೇರಣೆ ಮಾಡಬೇಕು. ಆ ಗುರುಗಳು ನನ್ನನ್ನು ಹುಡುಕಿಕೊಂಡು ಬರಬೇಕು. ಯಾಕಂದ್ರೆ ನಾವು ಅವ್ರನ್ನ ಹುಡ್ಕೊಂಡು ಹೋಗುವ ಸಮರ್ಥ ಅಲ್ವೇ ಅಲ್ಲ, ಗೊತ್ತೇ ಇಲ್ಲ ನಮಗೆ. ನನ್ನನ್ನು ಹುಡುಕಿಕೊಂಡು ಬರಬೇಕು, ಬಂದು ಅವರು ಬಿಂಬವನ್ನು ಉಪದೇಶಿಸಬೇಕು. ಇಷ್ಟು ಜಸ್ಟ್ ಶುರುವಾಯ್ತಾ ಇದು? ಇಲ್ಲಿ ಎಷ್ಟಕ್ಕೆ ಬಂದದ ವಾಕ್ಯ ಅಂತ ಹೇಳಿಕತ್ತೀನಿ. ತಥಾ ಸ್ವಸ್ವ ಸಮಗ್ರ ಯೋಗ್ಯತಾಭಿಜ್ಞ ಪರಮಾನುಗ್ರಹಶೀಲ ಭಗವತ್ ಪ್ರೇರಿತ ಚತುರ್ಮುಖಾದಿ ಸದ್ಗುರೂಪದಿಷ್ಟ ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನಯ ಸಂಜಾತ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣಾಂ. ಈ ವಾಕ್ಯದಲ್ಲಿ ಮೊದಲಿನ ತುಂಡು ಮಾತ್ರ ಆಗಿದೆ. ಕೆಲವರು ಚಕ್ಲಿ ಜಿಲೇಬಿ ಎಲ್ಲ ಇಟ್ಕೊಂಡಿರ್ತಾರೆ, ಏಕಾದಶಿ ದಿವಸ ನೆನಪಿಗೆ ಬರ್ತಾರೆ. ಏನು ಮಾಡ್ಲಿಕ್ಕೆ ಬರೋದು? ಅವನ್ನ ಒಟ್ಟು ತಿಂದುಬಿಟ್ರೆ ಖಾಲಿ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ತುಂಡು ಮಾಡ್ಕೋತಿರ್ತಾರೆ ಅಷ್ಟೇ. ಆ ಗುರುಗಳು ಬಂದ್ರಲ್ಲ ಆಚಾರ್ಯ, ಅದೇನು ಮುಂದೆ ಅವರು ಉಪದೇಶ ಮಾಡಿದ ಸ್ವಸ್ವಯೋಗ್ಯ ಭಗವದ್ರೂಪ ಅಂತದ, ಅವರು ಬಂದು ಉಪದೇಶ ಮಾಡಬೇಕು ಆ ಭಗವದ್ರೂಪಗಳ ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನಂತಾರೆ? ನನಗೊಂದು ರೂಪ ಇಷ್ಟ ಆಗಿದೆ, ನಾನು ಸಾಧನೆಯನ್ನು ಮಾಡ್ತಾ ಇದ್ದೇನೆ, ನನಗೆ ನರಸಿಂಹ ಕಂಡ್ರೆ ಬಹಳ ಪ್ರೀತಿ. ಅದು ಗುರುಗಳು ಬಂದಿಲ್ಲ ಇನ್ನು, ಆದರೆ ನಾನು ನರಸಿಂಹನ ಉಪಾಸನೆಯನ್ನು ಮಾಡ್ತಾ ಕೂತ್ಬಿಟ್ಟಿದ್ದೇನೆ. ಏನೋ ಒಂದು ಹುಚ್ಚು ನಂಬಿಕೆ ಏನು ಅಂದರೆ, ಈ ನರಸಿಂಹನ ಉಪಾಸನೆಯಿಂದಲೇ ನನಗೆ ಬಿಂಬಾಪರೋಕ್ಷ ಆಗ್ತದೆ, ಮೋಕ್ಷ ಆಗ್ತದೆ ಅಂತಂದರೆ ಶ್ರೀಮದಾಚಾರ್ಯ ಅಂತಾರೆ, ಸಾರಿ, ಇಲ್ಲ. ಏನಾಗಬೇಕು ಅಂತ? ಧ್ರುವಂ ತಯೈವ ಮುಚ್ಚೇತ ಯಾಂ ಮೂರ್ತಿಂ ಪ್ರದಿಶೇತ್ ಗುರು ಶಿಷ್ಯಾಣಾಂ ಯೋಗ್ಯತಾಭಿಜ್ಞ. ಗುರುಗಳು ಬರ್ತಾರೆ, ಹೇಳ್ತಾರೆ, ನೋಡು, ನಿನ್ನದು ಪ್ರಾದೇಶ ನಾಮಕ ಇದ್ದಾನಲ್ಲ ಅವ ಬಿಂಬ, ಮತ್ತು ನರಸಿಂಹ ತದಭಿನ್ನ ಚಿಂತನೆ ಮಾಡು, ನಮಗೆ ಸಮಸ್ಯೆ ಇಲ್ಲ, ತದಭಿನ್ನ ಚಿಂತನೆ ಮಾಡುವ. ನೀನು ಚಿಂತನೆ ಮಾಡಬೇಕಾದದ್ದು ಪ್ರಾದೇಶ ನಾಮಕನ ಚಿಂತನೆ ಮಾಡಬೇಕು. ಮೂಲೇಶ ಅಗ್ರೇಶ ಪ್ರಾದೇಶ ಇದ್ದಾರಲ್ಲ, ಆ ಪ್ರಾದೇಶ ನಿನಗೆ ಅಂತ. ನಾನೀಗೇನು ಮಾಡಬೇಕು? ಮತ್ತೆ ಆ ನರಸಿಂಹನ ಗುಣಚಿಂತನೆಗಳನ್ನೆಲ್ಲ ಪ್ರಾದೇಶದಲ್ಲಿ ತರಲಿಕ್ಕೆ ಶುರು ಮಾಡಬೇಕು. ತದಭಿನ್ನ ಪ್ರಾದೇಶ ಚಿಂತನೆ ಮಾಡಬೇಕು. ಧ್ರುವಂ ತಯೈವ ಮುಚ್ಚಂತೆ ಯಾಂ ಮೂರ್ತಿಂ ಪ್ರದೇಶೇತ್ ಗುರುಹು. ಆಯಿತಾ? ಉಪದೇಶ ಆಯಿತು ಅಂತ ಇಟ್ಕೊಂಡ್ರಿ. ಅವ್ರು ಬಂದು ನರಸಿಂಹನ ಉಪದೇಶ ಆಯಿತು. ಆದಮೇಲೆ ಏನು? ಕೂತ್ಕೊಂಡೆ, ನಿರಂತರ ಧ್ಯಾನ ಮಾಡ್ತಾ ಇದ್ದೀನಿ. ಮಾಡುವಾಗ ಅದಕ್ಕೆ ಕಾಲ ಬಂದಾಗ ಏನಾಗ್ತದೆ ಅಂದರೆ ಆ ರೂಪ ಅಭಿವ್ಯಕ್ತ ಆಗ್ತದೆ ಅಂತ ಇಟ್ಕೊಳ್ಳಿ. ಹೆಂಗೆ ನೋಡ್ತೀವಿ ಅಂತ ಕೆಲವರಿಗೆ ಅಪರೋಕ್ಷ ಜ್ಞಾನ ಅಂದರೆ ಭಗವಂತನ ಸಾಕ್ಷಾತ್ಕಾರ. ಭಗವಂತನ ಸಾಕ್ಷಾತ್ಕಾರ ಅಂದರೆ ಹೆಂಗಾಗ್ತದೆ ಅಂತಂದರೆ, ಈ ನಾಟಕದೊಳಗೆ ಸಿನಿಮಾದೊಳಗೆ ತೋರಿಸ್ತಿರ್ತಾರೆ ನೋಡ್ರಿ. ಏನು? ಅವ ಹಿಂಗೆ ಕಣ್ಣು ಮುಚ್ಕೊಂಡು ಕೂತಿರ್ತಾನೆ,
ಅವ ಪರದೆ ಸರಸ್ಥಾನ ನಾಟಕದೊಳಗಿದ್ದವ ಹಿಂದಿಂದು, ಇವ ಶಂಕು ಚಕ್ರ ಎಲ್ಲ ಹಿಡ್ಕೊಂಡು ಬಂದು ನಿಂತಿರ್ತಾನಲ್ಲ, ಅವ ಎದುರಿಗೆ ಬಂದು ನಿಂತು, ಭಕ್ತ ಬಂದಿದ್ದೇನೆ ನೋಡ್ತೀಯಾ? ಅವ ಕಣ್ಣು ತೆಗೆದು ನೋಡಿದ, ಇವ ಬಂದ, ಸರ್ವಕಾಲಕ್ಕೂ ಇಲ್ಲ. ಇದು ಅಪರೋಕ್ಷ ಜ್ಞಾನ ಅಲ್ಲವೇ ಅಲ್ಲ, ಇದು ಅವತಾರ ದರ್ಶನ ಅಂತ ಕರೀತಾರೆ ಇದಕ್ಕೆ ಶ್ರೀಮದಾಚಾರ್ಯ. ಇದಕ್ಕೇನು ಕರೆದಿದ್ದಾರೆ? ರಾಮಕೃಷ್ಣ ಅವತಾರ ದರ್ಶನಗಳು ಅಂತ ಕರೆದಿದ್ದಾರೆ ಹೊರತಾಗಿ ಇದಕ್ಕೆ ಬಿಂಬಾಪರೋಕ್ಷ ಅಂತ ಕರೆಯುವುದಿಲ್ಲ. ಮತ್ತೆ ಬಿಂಬಾಪರೋಕ್ಷ ಹೆಂಗಾಗಬೇಕು? ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚಿದೈನಂ ಹೃದಾ ಮನೀಷಾ ಮನಸಾ ವಿಕ್ಲಪ್ತೋ ಯಯೇನಂ ವಿದುರಮೃತಾಸ್ತೆ ಭವಂತಿ. ಕಾಠಕೋಪನಿಷತ್ತಿನಲ್ಲಿ ಯಮದೇವರು ನಚಿಕೇತನಿಗೆ ಹೇಳುವಾಗ ಹೃದಾ ಮನೀಷಾ ಮನಸಾ ವಿಕ್ಲಪ್ತಾಗ ಮನಸ್ಸಿನಿಂದಲೇ ಭಗವದ್ ರೂಪದ ಸಾಕ್ಷಾತ್ಕಾರ ಆಗಬೇಕೇ ಹೊರತಾಗಿ ಕಣ್ಣಿನಿಂದ ದರ್ಶನ ಅಲ್ಲ. ಇವತ್ತು ಗಟ್ಟಿಯಾಗಿ ನೆನಪಿಟ್ಟುಕೊಂಡಿರ್ರಿ, ನನಗೆ ಅಪರೋಕ್ಷ ಜ್ಞಾನ ಆಗುವುದು ಭಗವಂತನ ಸಾಕ್ಷಾತ್ಕಾರ ಅಂದರೆ ಮನಸ್ಸಿನಿಂದ ದರ್ಶನವೇ ಹೊರತಾಗಿ ಕಣ್ಣಿನಿಂದ ಅಲ್ಲವೇ ಅಲ್ಲ. ಈ ಕಣ್ಣಿನಿಂದ ಆ ರೂಪ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಮನಸ್ಸಿನಿಂದ ನೋಡ್ಲಿಕ್ಕೆ ಸಾಧ್ಯದ. ಅಂದ್ರೆ ಆ ಮನಸ್ಸು ಅನಾದಿ ಕಾಲದಿಂದ ಇದ್ದದ್ದನ್ನ ಅದನ್ನು ಹೆಂಗೆ ನಾವು ಟ್ರೈನಿಂಗ್ ಮಾಡ್ಲಿಕ್ಕತ್ತೀವಿ, ಟ್ಯೂನ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ಆ ಭಗವಂತನ ಅಪ್ರಾಕೃತ ಶರೀರವನ್ನು ನೋಡ್ಲಿಕ್ಕೆ ಬೇಕಾಗೋ ಹಂಗೆ ಟ್ಯೂನ್ ಮಾಡ್ಕೋತ ಬರ್ಲಿಕ್ಕತ್ತೀವಿ. ಪೇಟಿ ಹಿಡ್ಕೊಂಡು ಅದಕ್ಕೆ ಟ್ರಯ್ಯ 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 ಅಂತ ಮೊದಲು ತಯಾರು ಮಾಡಿ ಆಮೇಲೆ ಎಟ್ಯೋ ಅನಿಸ್ತಾರಿಲ್ಲೋ, ಆಮೇಲೆ ತಬಲಾ ತಗೊಂಡು ಕೂಡಲೇ ಮೊದಲು ಏನು ಮಾಡ್ತಾರೆ, ಸುತ್ತಿಗೆ ತಗೊಂಡು ಎರಡು ಠಣ್ಣ ಠಣ್ಣ ಅಂತ ಬರೆಸ್ತಾರೆ, ಯಾಕೆ ಚಲೋ ಶಬ್ದ ಬರಲಿ ಅಂತ ತಿಳ್ಕೊಂಡು. ಹಂಗೆ ನಮ್ಮ ಮನಸ್ಸಿಗೂ ಸುತ್ತಿಗೆಯಿಂದ ಠಣ್ಣ 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 ಹ್ಯಾಮರಿಂಗ್ ಆದಾಗ ಆ ಮನಸ್ಸು ತೀಕ್ಷ್ಣವಾಗಿ ಚೂಪಾಗಿ ಎಷ್ಟು ಅಗ್ರವಾಗಿ ಕೂತಿರ್ತದೆ ಅಂತಂದ್ರೆ ಆ ಕಾಲ ಬಂದ ಕೂಡಲೇ ಫಳ್ಳಂತ ಹೊಳೆದು ಹೋಗ್ತಾನಂತೆ ಪರಮಾತ್ಮ. ಎಷ್ಟು ಹೊತ್ತು ಅದಕ್ಕೆ ಶ್ರೀಮದಾಚಾರ್ಯ ಒಂದು ಮಾತು ಹೇಳ್ಯಾರ, ಎಲ್ಲಿ ಭಾಗವತ ತಾತ್ಪರ್ಯ ದ್ವಿತೀಯ ಸ್ಕಂದದಲ್ಲಿ ಅನ್ನಿಲ್ಲೀಗ ನೀವು ಅನ್ಬೇಡ್ರಿ, ನಾ ಕೆಲವರು ಅನ್ರಿ ಅಂತ ಹೇಳಿದಾಗ ಕೆಲವ್ರು ಮಾತಾಡ್ತಿರ್ತಾರೆ, ನಿಮಗೇನು ಬೇಕು ಹೇಳ್ರಿ ಅಂತ ಕೇಳಿದಂತೆ ಊಟ ಕೂತಾಗ ಏನು ಬೇಕು ಮತ್ತೆ ಹೇಳ್ಬೇಕಲ್ಲ. ನನಗೆ ಚಟ್ನಿ ಹಾಕ್ತಾರಲ್ಲ, ಬೇಡ 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 ಅದರಂತೆ ಮಾಡಿಡು ಸತ್ಯ ಹೋಗ್ತಾನೆ, ಸತ್ಯ ಹೋಗ್ತಾನೆ. ಇಷ್ಟು ಸ್ಲೋ ಹೇಳಿದ್ರೆ ಹೆಂಗ್ರಿ ಗತಿ ಹೇಳಿದ್ರೆ? ಹಾಗಾದರೆ ಏನಾಗಬೇಕು ಅಂತಂದರೆ ಅಂತ ಉಚ್ಚಾರಣೆ ಮಾಡ್ತೀವಲ್ಲ ಒಂದು ಸರ್ತಿ ಮಾತ್ರಾ ಕಾಲ ಅಂತ ಕರೀತಾರೆ. ಅದಕ್ಕೆ ಏನು ಕರೀತಾರೆ? ಮಾತ್ರಾ ಕಾಲ. ಕಣ್ರೆಪ್ಪಿ ಬರ್ತೀಗಿ ನೋಡಂತ, ಕಣ್ರೆಪ್ಪಿ ಎಷ್ಟು, ಅದಕ್ಕೆ ಮಾತ್ರಾ ಕಾಲ ಅಂತ ಕರೆಯೋದು. ಕಣ್ಣಿನ ರೆಪ್ಪೆ ಬಡತಕ್ಕೆ ಮಾತ್ರಾ ಕಾಲ ಅಂತ ಕರೀತಾರೆ. ಈ ಮಾತ್ರಾ ಕಾಲದಲ್ಲಿ ಅಂತ ಉಚ್ಚಾರಣೆ ಮಾಡ್ತೀವಿ. ಇದನ್ನ 6 ಭಾಗ ಮಾಡ್ಬೇಕಂತ. ಆಚಾರ್ಯ ನಿಮ್ಮ ಮಂಗಳ ಎಂದ ಅಂತ ಕೆಲವು ಕೇಳಿಕತ್ತಾರೆ. ಈಗ ಈ ಮಂಗಳ ಎಂದ ಸುರಕ್ಷಿತ ಮನೆಯಾಗ ಅಡಿಗೆ ಊಟ ಮಾಡ್ಕೊಂಡು ಕೊಡ್ತೀವಿ. ಇದೆಲ್ಲ ಯಾಕೆ? ಮಾತ್ರಾ ಕಾಲ. ಈ ಮಾತ್ರಾ ಕಾಲದ 6ನೇ ಒಂದಂಶ ಇದೆಯಲ್ಲ, ಅಷ್ಟೇ ಕ್ಷಣ ಭಗವಂತನ ದರ್ಶನ ಆಗುತ್ತೆ. ಎಷ್ಟು ದಿವಸ ನೀವು ಒದ್ದಾಡಿದ್ದಕ್ಕೆ, ಅನಂತ ಕಾಲದಿಂದ ಒದ್ದಾಡಿದ್ದಕ್ಕೆ ಸಿಗೋದು ಎಷ್ಟು ಅಂತಂದರೆ ಅಷ್ಟೇ. ಅಂದಾಗ 6 ಭಾಗ ಮಾಡ್ರಿ. 6ನೇ ಒಂದು ಭಾಗದಲ್ಲಿ ಭಗವಂತ ಫಳ್ಳ ಅಂದ್ಬಿಡ್ತಾನೆ. ಅಷ್ಟು ನೋಡ್ತೀರಿ. ಅಷ್ಟು ನೋಡಿದ್ದಕ್ಕೇನೆ ಎಲ್ಲ ಖಲಾಸ್, ಸಂಸಾರ ನಿವೃತ್ತಿ ಆಗೋಯ್ತು. ಅದೇನು ಪವರ್ಫುಲ್ ಆಗಿದೆ ವಿಚಾರ ಮಾಡಿ ನೋಡಿ. ಹೌದು, ಕರೆಂಟು ಪೂರ್ಣ ಹೊಡಿಬೇಕು ಅಂತಿರಂಗಿಲ್ಲ, ಚೂರು ತಾಕಿದ್ರು ಸಾಕು. ಕೆಲವ್ರು ಅಂತಿರ್ತಾರೆ, ನಮ್ಮ ಕರೆಂಟ್ ಪೂರ್ಣ ಹೊಡಿಲಿ ನೋಡ್ತೀವಿ ಏನಾಗ್ತದೆ. ನೀ ಎಲ್ಲಿರ್ತೀಯೋ ಅಪ್ಪಿ ಇರ್ಬೇಕಲ್ಲ. ಅದಕ್ಕೆ ನಸಂದ್ರಶೇ ತಿಷ್ಠತಿ ರೂಪಮಸ್ಯದ. ಅದಕ್ಕೆ ಹೃದಾ ಮನೀಷಾ ಮನಸಾರಿಕೃತ. ಹೊರಗಿನ ಕಣ್ಣಿನಿಂದ ಭಗವದ್ ರೂಪದ ದರ್ಶನ ಅಲ್ಲ, ಮನಸ್ಸಿನಿಂದಲೇ ಭಗವದ್ ರೂಪ ದರ್ಶನ ಆಗಬೇಕು. ಹಾಗಾದ್ರೆ ಏನಾಯಿತು? ಕಾಲ ಬಂತು, ಪಕ್ವ ಆಯಿತು, ಬಿಂಬಾಪರೋಕ್ಷ ಬಂತು. ತಡ್ರಿ ತಡ್ರಿ ತಡ್ರಿ, ಏನು ಬಿಂಬಾಪರೋಕ್ಷ ಬಂತು ತಡ್ರಿ ತಡ್ರಿ ಅಂತೀರ ಆಚಾರ? ಮುಂದಿನ ಹೇಳಂಗಿಲ್ಲೇ ನೀವು ಅಂದ್ರೆ ಮುಂದಿನ ಹೇಳ್ತೀನಿ. ಏನು ಕಾಣಬೇಕು ಬಿಂಬ? ಆ ಬಿಂಬಾಪರೋಕ್ಷದ ಸಮಯದಲ್ಲಿ ನಾವು ಭಗವಂತನನ್ನು ಹೆಂಗೆ ಕಾಣಬೇಕು, ಹೆಂಗೆ ಕಾಣ್ತೀವಿ, ಗುರುಗಳ ಏನು ಪಾತ್ರ ಇದೆ? ಒಂದೇ ನಿಮಿಷ ಹೇಳ್ತೀನಿ, ನಾಳೆ ಮತ್ತೆ ವಿವರಣೆ ಮಾಡ್ತೀನಿ ಅಥವಾ ಮುಗಿಸ್ಬಿಡ್ತೀನಿ. ಏಕಾದಶಿ ಹದೋದಿಲ್ಲ, ಇವತ್ತೇನೇನಿಲ್ಲ ಏನಿಲ್ಲ ಅಂತ ಅನಾಯಸನ ಯಾಕೆ ಏನಿಲ್ಲ ಹೋದಿಲ್ಲ ಏನು ಕೇಳಿಕತ್ತೀನಿ ಅಂದರೆ, ಕೆಲವರು ಮಲ್ಕೊಳ್ಳೋ ಕಾಲಕ್ಕೆ ಇಡ್ಲಿ ಒಲಿ ಮೇಲೆ ಎಲ್ಲ ಇಟ್ಕೊಂಡು ಸುತ್ತಿಟ್ಕೊಂಡು ಮಲ್ಕೊಂಡಿರ್ತಾರೆ. ಕೆಲವರು ಇಡ್ಲಿ ಒಲಿ ಹೊತ್ತು ಹಾಕ್ಕೊಂಡೆ ಮಲ್ಕೊಂಡಿರ್ತಾರೆ. ಎಲ್ಲ ಬೆಳಗ್ಗೆ ಲೇಟ್ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಆಚಾರ್ಯರ ಭಾಗವತ ತಾತ್ಪರ್ಯದ ವಾಕ್ಯ ನೋಡ್ರಿ. ಕೊನೆ ಕ್ಷಣ
ಯಾವಾಗ ನನಗೆ ಬಿಂಬಾಪರೋಕ್ಷವಾಗ್ತದೋ ಆಗ ನನ್ನ ಮನಸ್ಥಿತಿ ಹೇಗಿರುತ್ತದೆ. ಇದು ನನ್ನ ಮತಿಯಿಂದ, ಗುರುಗಳ ವಿಷಯ ಬೇರೆ. ಗುರುಗಳು ಉಪದೇಶ ಮಾಡಿದ್ರು, ನೀನು ಮೂಲೇಶ, ಪ್ರಾದೇಶ, ಅಗ್ರೇಶ ಅಂತ ಹೇಳು, ಕೃಷ್ಣ ಅಂತ ಹೇಳು, ಕಲ್ಕಿ ಅಂತ ಹೇಳು, ಬುದ್ಧ ಅಂತ ಹೇಳಿದ್ರು, ಧನ್ವಂತರಿ ಅಂತ ಹೇಳಿದ್ರು, ಕಪಿಲ ಅಂತ ಹೇಳು, ಆ ರೂಪಗಳನ್ನು ಧ್ಯಾನ ಮಾಡ್ತಾ ಕೂತಿದ್ದೇನೆ. ಅಪರೋಕ್ಷ ಕಾಲ ಬಂದಿದೆ. ಆಗ ಫಸ್ಟ್ ಯಾರು ಕಾಣಿಸ್ತಾರೆ ಅಂದರೆ ಫಸ್ಟ್ ನೀನು ಕಾಣಿಸ್ತೀಯ ಅಪರೋಕ್ಷದಲ್ಲಿ. ನಿನ್ನ ರೂಪ ಸಾಕ್ಷಾತ್ಕಾರ ಆಗಬೇಕಲ್ಲ. ಮತ್ತೆ ಇದೇ ಕಾಣದೆ ದೇವರು ಹೆಂಗೆ ಕಾಣಬೇಕು? ಹೌದು, ನಾನು ಕಾಣಬೇಕಲ್ಲ, ಪ್ರತಿಬಿಂಬನಾದ ನಾನು. ನನ್ನಾದ್ಮೇಲೆ ಭಗವಂತ ಕಾಣಬೇಕು. ಎಲ್ಲಿ ಕಾಣಿಸ್ತಾನೆ, ಹೆಂಗೆ ಕಾಣಿಸ್ತಾನೆ ಅಂತ ಕೇಳಿದ್ರೆ, ತ್ಯಕ್ತ್ವಾ ದೇಹಾದ್ಯಾತ್ಮಭಾವಂ ಜೀವರೂಪೇ ಹೃದಯ ಸ್ಥಿತೇ ದೃಷ್ಟಾತ್ಮಭಾವಂ ತಂಚಾಪಿ ಹರಿಪಾದಾಬ್ಜ ಸಂಸ್ಥಿತಂ ಯದಾ ಪಶ್ಯತ್ಯಾಪರೋಕ್ಷಾತ್ ತದಾ ಮುಕ್ತಿಂ ವ್ರಜತ್ಯಸೌ ಇತಿ ದತ್ತಾತ್ರೇಯ ಯೋಗೆ. ದತ್ತಾತ್ರೇಯ ಪರಮಾತ್ಮ ಉಪದೇಶ ಮಾಡಿದ ಒಂದು ಗ್ರಂಥ. ಎಷ್ಟು ಚಂದದ ನೋಡ್ರಿ. ಏನಂತಾರ ಅಂದರೆ, ಜೀವ ಅಲ್ಲಿಯವರೆಗೆ ಅಪರೋಕ್ಷ ಜ್ಞಾನ ಆಗುವವರೆಗೂ ಕೂಡ ದೇಹಾದ್ಯಾತ್ಮಭಾವಂ, ದೇಹವನ್ನೇ ತಾನು ಅಂತ ಭ್ರಮಿಸಿರುತ್ತಾನೆ. ಭ್ರಾಂತಿಯಿಂದ ಇದೇ ನಾನು ಅಂತ ತಿಳ್ಕೊಂಡಿರ್ತಾನೆ. ತ್ಯಕ್ತ್ವ, ಅದನ್ನು ಬಿಟ್ಟು ಹೃದಯಸ್ಥಿತೇ ಜೀವರೂಪೇ, ಈ ದೇಹದ ಹೃದಯದಲ್ಲಿ ಇರುವಂತಹ ತನ್ನ ಸ್ವರೂಪವನ್ನ ಹೆಂಗೆ ಕಾಣಬೇಕು? ಹರಿಪಾದಾಬ್ಜ ಸಂಸ್ಥಿತಂ ರೂಪಂ. ತುಂಬ ಸುಂದರವಾಗಿದೆ. ನಮ್ಮ ಹೃದಯದಲ್ಲಿ ನಾವು ಎಲ್ಲಿ ಕೂತಿದ್ದೇವೆ ಅಂದರೆ, ಜಗನ್ನಾಥದಾಸರ ವಾಕ್ಯ ನೆನಪಿ ಬರ್ತದೆ, ಲಿಂಗ ಮೂಲದ ಲಿಪ್ಪ ಪರವಾಯುವಿನ ಪಾದ ಮೂಲದ ಲಿಪ್ಪ ಅಂತ ವಾಕ್ಯ. ಅದನ್ನು ಮತ್ತೆ ಹೇಳೋಣಂತೆ. ಅಲ್ಲಿ ಹೃದಯ ಕಮಲದಲ್ಲಿ ಪರಮಾತ್ಮನ ಪಾದ ಕಮಲದಲ್ಲಿ ಪವನನ ಪಾದ ಮೂಲದಲ್ಲಿ ನಾನಿದ್ದೇನೆ. ಇದು ಫಸ್ಟ್ ಅಪರೋಕ್ಷ ಆಗ್ತದಂತ ನಮಗೆ. ಶ್ರೀಮದಾಚಾರ್ಯ ಅಂತಾರ, ಹರಿಪಾದಾಬ್ಜ ಸಂಸ್ಥಿತಂ ಯದಾ ಪಶ್ಯತ್ಯಾಪರೋಕ್ಷಾತ್. ನಾನು ಕಂಡೆ ಮೊದಲು. ಇಷ್ಟು ದಿವಸ ನನಗೆ ನಾನೇ ಕಂಡಿದ್ದಿಲ್ಲ. ಯಾರ್ಯಾರನೋ ಕಂಡು ಯಾರ್ಯಾರೋ ನಾನು ನನ್ನಂತೆ ಇದ್ದವರು ಅಂತ ತಿಳಿದಿದ್ದೇವೆ. ಅವರು ಯಾರಲ್ವೇ ಅಲ್ಲ. ನಾನಾಗಿ ಕಾಣಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಂಡಂತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತಂತಾನೆ, ಅವನಿಗೆ ಆಶ್ಚರ್ಯ ಆಗಿದೆ. ಏನು? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವತ್ ಚೈನಂ ಅನ್ಯಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಈ ಜೀವ ಭಗವಂತನ ಪ್ರತಿಬಿಂಬನಾಗಿದ್ದಾನೆ, ಭಗವಂತನ ಪಾದ ಮೂಲದಲ್ಲಿ ಇದ್ದಾನೆ, ಭಗವಂತ ನಮಗೆ ಬಿಂಬನಾಗಿದ್ದಾನೆ ಅಂತ ವಿಷಯ ತಿಳಿದು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ವ್ಯಕ್ತಿ ಲೋಕದಲ್ಲಿ ಅತ್ಯಂತ ಆಶ್ಚರ್ಯ. ದೇವರು ಉದ್ಗಾರ ತೆಗಿಬೇಕಾಗಿದೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೈನಂ. ಯಾರು ನೋಡ್ತಾರೋ ಏನಪ್ಪ ಇವನ್ನೆಲ್ಲ ಅಂತ ಕೃಷ್ಣನೇ ಆಶ್ಚರ್ಯ ಅಭಿವ್ಯಕ್ತ ಮಾಡಬೇಕಾಗಿದ್ದರೆ ನಮ್ಮ ಪರಿಸ್ಥಿತಿ ಹೇಗಿದೆ? ಸರಿನಾ? ಒಂದಾಯಿತು. ಇನ್ನೊಂದು ವಾಕ್ಯ ಯಾವುದು ಅಂದರೆ, ಆಯಿತು ನಾನು ಕಂಡೆ, ಇನ್ನು ನೆಕ್ಸ್ಟ್ ಯಾರು ಕಾಣಬೇಕಾಗಿದೆ? ನನಗೆ ಪರಮಾತ್ಮ ಕಾಣಬೇಕಾಗಿದೆ. ಹೆಂಗೆ ಕಾಣ್ತಾನೆ? ತಕ್ಷಣ ಬಿಂಬಾಪರೋಕ್ಷ ಆಗಿಬಿಡ್ತು ಅಂತ ತಿಳ್ಕೊಂಡ್ರೆ ಶ್ರೀಮದಾಚಾರ್ಯ ಅಂತಾರೆ, ತಡಿ. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಃ ಶೇಷಸ್ತು ಬ್ರಹ್ಮಣಃ ಸ ಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾಃ ತತ ಸ್ವಬಿಂಬದ್ವಾರೇಣ ಪರಮಾತ್ಮ ಪ್ರದರ್ಶನಂ ಇತಿ ಬ್ರಹ್ಮತರ್ಕೆ. ಬ್ರಹ್ಮತರ್ಕದಲ್ಲಿ ವೇದವ್ಯಾಸದೇವರು ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಏನಂತಾರೆ ಅಂದರೆ, ನನಗೆ ಉಪದೇಶ ಮಾಡಲಿಕ್ಕೆ ಬಂದಿದ್ರಲ್ಲ ಅಪರೋಕ್ಷ ಜ್ಞಾನಿಗಳಾದ ಗುರುಗಳು, ಮಾಡಿ ಹೋಗ್ಬಿಟ್ರು. ಅವರೇ ಕೂತಿರ್ತಾರೆ ಜೊತೆಗೆ. ಅವ್ರು ಮತ್ತೆ ಬೇರೆ ಇನ್ನೂರಿಗೂ ಉಪದೇಶ ಮಾಡೋದಿದ್ದೇ ಇರ್ತದೆ. ಹೋಗ್ಬಿಟ್ರು. ನಾನು ಅಪರೋಕ್ಷ ಮಾಡಿಕೊಂಡು ಕೂತ್ಕೊಂಡಿದ್ದೇನೆ. ನನ್ನ ಸ್ವರೂಪ ನನಗೆ ಕಾಣಿಸಿದೆ. ಮುಂದಿನ ಸ್ಟೆಪ್ ಏನು ಅಂದರೆ, ಅವರು ಅಲ್ಲಿ ಕಾಣಿಸ್ತಾರೆ. ಎಲ್ಲಿ ಕಾಣಿಸ್ತಾರೆ? ನಿನ್ನ ಅಪರೋಕ್ಷದಲ್ಲಿ ಬಿಂಬವನ್ನು ಉಪದೇಶ ಮಾಡಿದ ಗುರುಗಳು ಕಾಣಿಸಿಕೊಳ್ಳುತ್ತಾರೆ. ಏನು ಆನಂದ ಆಗತ್ತೆ. ಅಕಸ್ಮಾತ್ ಕನಸಿನಲ್ಲಿ ನಾವು ಮಲಗಿದಾಗ ಕನಸಿನಲ್ಲೇ ರಾಯರ ವೃಂದಾವನವೋ, ಟೀಕಾಕೃತ್ಪಾದರ ವೃಂದಾವನವೋ, ವಾದರಾಜ ಸ್ವಾಮಿಗಳ ವೃಂದಾವನವೋ, ಅಕಸ್ಮಾತ್ ಅವರೇನಾದರೂ ಸ್ವಾಮಿಗಳು ಶಾಟಿ ಉಟ್ಕೊಂಡಂಗೆ ಯಾರಾದರೂ ಕನಸ್ನ್ಯಾಗ ಬಂದು ಹೋಗ್ಬಿಟ್ರೆ ಇವನಿಗೆ ಗಾಬರಿ ಶುರು ಆಗಿಬಿಟ್ಟಿರ್ತದೆ. ಹೆಂಡತಿ ಮುಂದೆ ಹತ್ತಿರ್ತಾನೆ, ನೋಡ ನಾ ಯಾವಾಗ ಸನ್ಯಾಸ ಆಗ್ತೀನಿ ಗೊತ್ತಿಲ್ಲ ನನಗಿಲ್ಲ, ಯಾಕೆ ಹಿಂಗೆ ಕಾಣಿಸ್ಬಿಟ್ರು ಸ್ವಾಮಿಗಳು, ಯಾಕೋ ಇಷ್ಟಿದೆ. ಅಪರೋಕ್ಷವನ್ನು ಉಪದೇಶ ಮಾಡಿದ ಗುರುಗಳು ತಕ್ಷಣದಲ್ಲಿ ಕಾಣಿಸಿಕೊಳ್ತಾರಂತೆ. ಶ್ರೀಮದಾಚಾರ್ಯ ಅಂತಾರೆ, ಅವರನ್ನು ಕಂಡಾಗ ಈ ಜೀವನ ಹೃದಯ ಬಡಿತ ಪೂರ್ಣ ಅವರಲ್ಲಿ ಸರೆಂಡರ್ ಆಗಿಬಿಡ್ತಾರೆ. ಅಂತಾನಂತೆ. ಆ ಗುರುಗಳು, ತಡಿಪ, ಏನು ನಿನ್ನ ಬಿಂಬ ತೋರಿಸ್ಬೇಕಲ್ಲ, ನನಗೆ ಬಿಂಬೋಪದೇಶ ಮಾಡಿದ ಗುರುಗಳ ದರ್ಶನ ಮಾಡಿಸ್ತೇನೆ ಅಂತ ತನಗೆ ಬಿಂಬೋಪದೇಶ ಮಾಡಿದ ಗುರುಗಳ ದರ್ಶನ ಮಾಡಿಸ್ತಾರೆ. ಇವನಿಗೆ ಏನು ಲಾಭ ರೀ? ಲಾಟ್ರಿ ಗುರುಣಾಂ ಪರಮಗುರುಣಾಂ. ಆ ಗುರುಗಳು ಕಾಣಿಸಿಕೊಂಡಾಗ ಅಂದರೆ, ಈ ಉದಾಹರಣೆ ಹಿಂಗೆ ಇಟ್ಕೊಳ್ರಿ, ರುದ್ರದೇವರೇ ಇವರಿಗೆ ಹೇಳಿದ್ರು ಅಂತ ಇಟ್ಕೊಳ್ರಿ, ನಮ್ಗೆ ಉಪದೇಶ ಮಾಡೋ ಗುರುಗಳಿಗೆ. ಈ ಗುರುಗಳು ರುದ್ರದೇವರ ಸಾಕ್ಷಾತ್ಕಾರ ಮಾಡಿಸ್ಬಿಡ್ತಾರೆ.
ನಾನು ಸಾಧನೆ ಮಾಡಿಕೊಂಡದ್ದು ನನ್ನ ಗುರುಗಳ ಬಿಂಬಾಪರೋಕ್ಷ ಮಾಡಿಕೊಳ್ಳಿಕ್ಕೆ ಗುರುಗಳು ಕಾಣಿಸಿಕೊಂಡ್ರು, ಅವ್ರ ಗುರುಗಳು ಕಾಣಿಸಿಕೊಂಡ್ರು. ಅವ್ರೇನು ಮಾಡ್ತಾರೆ, ಡೈರೆಕ್ಟಾಗಿ ಹೋಗೋದಿಲ್ಲ, ತಮ್ಮ ಗುರುಗಳ ದರ್ಶನ ಮಾಡಿಸ್ತಾರೆ. ಇದೊಂದು ಚಕ್ರ. ಎಷ್ಟೋ ಮಂದಿಗೆ 10 ಮಂದಿಗೆ ಮುಗಿಬಹುದು, 100 ಮಂದಿಗೆ ಮುಗಿಬಹುದು, 1000 ಮಂದಿಗೆ ಮುಗಿಬಹುದು. ನಾವು ಹೇಳೋದಿಲ್ಲ. ಒಂದು 10 people, 10 ಜನ ಇಟ್ಕೊಳ್ರಿ. 10 ಗುರುಗಳಾದ ಮೇಲೆ 11ನೇದವರಾಗಿ ಶೇಷದೇವರು ಬರ್ತಾರೆ. ಅವರು ಅಂದರೆ 10ನೇದವರಿದ್ದರಲ್ಲ, ಅವ್ರಿಗೆ ಗುರುಗಳು ಶೇಷದೇವರು, ಅವರು ಕಾಣಿಸ್ಕೊಳ್ತಾರೆ. ಆ ಶೇಷದೇವರಿಗೆ ಚತುರ್ಮುಖ ಬ್ರಹ್ಮದೇವರು ಕಾಣಿಸ್ತಾರೆ. ಅಂದ್ರೆ ನನಗೆ ಬ್ರಹ್ಮದೇವರ ಸಾಕ್ಷಾತ್ಕಾರ ಆಗ್ತದೆ ಅಪರೋಕ್ಷ ಜ್ಞಾನದ ಕಾಲದಲ್ಲಿ. ಆ ಬ್ರಹ್ಮದೇವರು ನೋಡಿಲೆ ಅಂತ ಹೇಳಿ ಎಬ್ಬಿಸಿ, ಯದಾ ಜೀವ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಮಹಿಮಾನಂ ವೀತ ಶೋಕಃ, ಅಲ್ಲಿವರೆಗೆ ಮಗ್ನನಾಗಿ ಮಬ್ಬಾಗಿ ಸಂಸಾರದ ವಿಷಯಗಳನ್ನೆಲ್ಲ ಹಚ್ಚಿಕೊಂಡು ಕೂತಿದ್ದೇನೆ. ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಬ್ರಹ್ಮಯೋನಿಂ. ಈ ಕ್ಷತ್ರಿಕರಣದಲ್ಲಿ ಆಚಾರ್ಯರು ಒಂದು ಶ್ರುತಿ ಉದಾಹರಣೆ ಮಾಡ್ತಾರೆ. ಬ್ರಹ್ಮದೇವರು ಉಪದೇಶ ಮಾಡ್ತಾರೆ, ನೋಡು ನಿನ್ನ ಬಿಂಬ ಹಿಂಗಿದ್ದಾನೆ ಅಂತ ಹೇಳಿದ ಕೂಡಲೇ ಆಗ ನನಗೆ ಬಿಂಬಾಪರೋಕ್ಷವಾಗ್ತದೆ. ಅದು ಫಳ್ಳನ್ನುವ ಕಾಲ. ಫಳ್ಳನ್ನುವ ಕಾಲ ಎಷ್ಟು ಕಷ್ಟ ಇದೆ. ಶ್ರೀಮದಾಚಾರ್ಯ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸದೆ ಹೋಗಿದ್ರೆ ನಾವೇನೋ ಬಿಂಬಾಪರೋಕ್ಷ ಅಂತ ಹುಡುಗಾಟಿಗೆ ತಿಳ್ಕೋತಿದ್ವಿ. ಶೇಷಸ್ಯ ಪ್ರತಿಬಿಂಬಾಸ್ತು ದೇವ ಶೇಷಸ್ತು ಬ್ರಹ್ಮಣ ಸಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾಃ. ಎಲ್ಲರೂ ತಮ್ಮ ತಮ್ಮ ಬಿಂಬರಾದ ಬಿಂಬೋಪದೇಶಕಾದ ಗುರುಗಳನ್ನು ತೋರಿಸ್ತಾ ಹೋಗ್ತಾರೆ. ತತ ದ್ವಾರೇಣ ಪರಮಾತ್ಮ ಪ್ರದರ್ಶನಂ. ಇಷ್ಟಾಗ್ತದೆ. ಇದಾದ ಮೇಲೆ ಅದಕ್ಕೆ ತಥಾ ಸ್ವಸ್ವ ಸಮಗ್ರ ಯೋಗ್ಯತಾಭಿಜ್ಞ ಪರಮಾನುಗ್ರಹಶೀಲ ಭಗವತ್ ಪ್ರೇರಿತ ಚತುರ್ಮುಖಾದಿ ಸದ್ಗುರೂಪದಿಷ್ಟ ಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನೆಯ ಸಂಜಾತ ಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ. ಇಲ್ಲಿಗೆ ಬಂದು ನಿಂತಿದ್ದೇವೀಗ. ನೆಕ್ಸ್ಟ್ ಭೋಗಾಭ್ಯಾ ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಲಕ್ಷಣ ಶೇಷ ಕರ್ಮಣ ಇವೆಲ್ಲ ಆಗಬೇಕು. ನಾಳೆ ದಿವಸ ನೋಡಿ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.